ಹಾಯ್ ಹಲೋ ನಮಸ್ತೆ. ನಿಮಗೆಲ್ಲರೂ ಕೂಡ ಶ್ರದ್ಧಾ ಪಬ್ಲಿಕೇಶನ್ ವತಿಯಿಂದ ಇವತ್ತಿನ ನವೋದಯ ಹಂಟಿನ ಗಣಿತ ವಿಭಾಗದ ಎರಡನೇ ಒಂದು ವಿಡಿಯೋಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ವಾಗತ. ಇವತ್ತು ನಾವು ನೋಡೋಣ ಶ್ರದ್ಧಾ ಪಬ್ಲಿಕೇಶನ್ ಮಾದರಿ ಪ್ರಶ್ನೆ ಪತ್ರಿಕೆ 2 ಅಂದ್ರೆ ನಮ್ಮ ನವೋದಯ ಹಂಟಿನಲ್ಲಿ ಬರುವಂತಹ 30 ಪ್ರಶ್ನೆ ಪತ್ರಿಕೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಜ್ಯದಲ್ಲಿ ಅತಿ ಹೆಚ್ಚು ಬೇಡಿಕೆ ಉಳ್ಳಂತಹ ಒಂದು ಪುಸ್ತಕ ಅಂದ್ರೆ ಪ್ರಶ್ನೆ ಪತ್ರಿಕೆ ಆಗಿರ್ತಕ್ಕಂಥ ನವೋದಯ ಹಂಟಿನಲ್ಲಿ ಇವತ್ತಿನ ಎರಡನೇ ಪತ್ರಿಕೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿಶ್ಲೇಷಣೆಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. 41ರಿಂದ 60ರವರೆಗೆ ಇರುವಂತಹ ಒಂದು ಪ್ರಶ್ನೆಗಳು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆಗಳಾಗಿರ್ತವೆ. ಆ ಒಂದು ಪ್ರಶ್ನೆಗಳನ್ನು ಇವತ್ತಿನ ದಿವಸ ನೋಡೋಣ. ಓಕೆ, ಪ್ರಶ್ನೆ ಸಂಖ್ಯೆ 41 ಏನಿದೆ? 41ನೇ ಪ್ರಶ್ನೆಯಲ್ಲಿ ಅಂತಂದ್ರೆ ಎರಡು ಧನಾತ್ಮಕ ಸಂಖ್ಯೆಗಳ ವ್ಯತ್ಯಾಸ 2001. ಎರಡು ಧನಾತ್ಮಕ ಸಂಖ್ಯೆಗಳು ಅಂತಂದ್ರೆ ಎರಡು ಪಾಸಿಟಿವ್ ನಂಬರ್ಸ್ ಪ್ಲಸ್ ಚಿಹ್ನೆಯನ್ನ ಹೊಂದಿರತಕ್ಕಂತ ನಂಬರ್ಸ್ ಇವೆ ಅಂತೆ. ಅವುಗಳ ಒಂದು ವ್ಯತ್ಯಾಸ ಎಷ್ಟಾಗುತ್ತಂತೆ? 2001 ಆಗುತ್ತಂತೆ. ಇವೆರಡು ಎಂತಹ ಸಂಖ್ಯೆಗಳು ಅಂತ ಕೇಳಿದ್ರೆ ಧನಾತ್ಮಕ ಸಂಖ್ಯೆಗಳಾಗಿವೆ. ಅವುಗಳ ವ್ಯತ್ಯಾಸ 2001. ಅವುಗಳಲ್ಲಿ ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ, ಅಂದ್ರೆ ದೊಡ್ಡ ಸಂಖ್ಯೆ ಅಂದ್ರೆ ಏನಾಗಿರ್ತದ? ಭಾಜ್ಯ ಆಗಿರ್ತದ. ಚಿಕ್ಕ ಸಂಖ್ಯೆ ಭಾಗಿಸುವ ಸಂಖ್ಯೆ ಏನಾಗಿರ್ತದ? ಭಾಜಕ ಆಗಿರುತ್ತೆ. ಅವುಗಳನ್ನ ಭಾಗಿಸಿದಾಗ ದೊರೆಯುವ ಭಾಗಲಬ್ಧ 9 ಅಂತ ಕೊಟ್ಟಿದ್ದಾರೆ ಮತ್ತು ಶೇಷ 41 ಆಗಿದ್ರೆ ಹಾಗಾದ್ರೆ ಆ ದೊಡ್ಡ ಸಂಖ್ಯೆಯ ಅಂಕಿಗಳ ಮೊತ್ತ ಏನು ಎಂಬುದು ಪ್ರಶ್ನೆ. ಸರಿ, ಹಾಗಾದ್ರೆ ನೋಡೋಣ ಏನಿದೆ ಅಂತ. ಎರಡು ಧನಾತ್ಮಕ ಸಂಖ್ಯೆಗಳು ಅಂತ ಕೊಟ್ಟಾಗ ನಾನು ಒಂದನೇ ಸಂಖ್ಯೆಯನ್ನ x ಅಂತ ತೆಗೆದುಕೊಳ್ತೀನಿ, ಎರಡನೇ ಸಂಖ್ಯೆಯನ್ನ ನಾನು y ಅಂತ ತೆಗೆದುಕೊಳ್ತೀನಿ. ಅವುಗಳ ವ್ಯತ್ಯಾಸ ಅಂತ ಕೊಟ್ಟಿದ್ದಾರೆ. ಅವುಗಳ ವ್ಯತ್ಯಾಸ x ರಲ್ಲಿ y ಅನ್ನ ಕಳೆದ್ರೆ 2001 ಬರ್ತಂತೆ. ಈ ಒಂದೇ ಒಂದು ಪಾಯಿಂಟ್ ನಮ್ಗೆ ಇದನ್ನ ಹೇಳುತ್ತ. ಎರಡು ಧನಾತ್ಮಕ ಸಂಖ್ಯೆಗಳ ವ್ಯತ್ಯಾಸ 2001. ನಾವು ದೊಡ್ಡ ಸಂಖ್ಯೆ x ಅಂತ ತೆಗೆದುಕೊಂಡ್ರೆ ಚಿಕ್ಕ ಸಂಖ್ಯೆಯನ್ನ y ಅಂತ ತೆಗೆದುಕೊಂಡ್ರೆ ಅವುಗಳ ವ್ಯತ್ಯಾಸ ಏನಾಗುತ್ತೆ? 2001 ಬರುತ್ತೆ. ಅವುಗಳಲ್ಲಿ ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ ದೊಡ್ಡ ಸಂಖ್ಯೆ ಅಂತ ಕೇಳಿದ್ರೆ x ಆಗುತ್ತ. x ಏನಾಗುತ್ತೆ? ಇಲ್ಲಿ ಭಾಜ್ಯ ಆಗುತ್ತ ಅಲ್ವಾ? ಭಾಗಿಸಿಕೊಳ್ಳುವ ಸಂಖ್ಯೆ ಭಾಜ್ಯ ಆಯ್ತು. y ಏನಾಯ್ತಾಗ? ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ ಅಂತಂದ್ರೆ y ಅನ್ನೋದಕ್ಕೆ ನಾವ್ ಏನ್ ಕರಿತೀವಿ? ಇಲ್ಲಿ ಇದು ಭಾಜಕ ಆಯ್ತು ಅಲ್ವಾ? y ಅನ್ನುವಂಥದ್ದು ಭಾಜಕ ಆಯ್ತು. ಭಾಗಿಸಿದಾಗ ಭಾಗಲಬ್ಧ ಏನ್ ಸಿಗ್ತದ ನನಗೆ? ಭಾಗಲಬ್ಧ ಇಸ್ ಈಕ್ವಲ್ ಟು 9 ಸಿಗುತ್ತಂತೆ ಮತ್ತು ಶೇಷ 41 ಸಿಗುತ್ತಂತೆ. ಶೇಷ ಇಸ್ ಈಕ್ವಲ್ ಟು 41 ಆಗುತ್ತೆ. ಹಾಗಾದ್ರೆ ದೊಡ್ಡ ಸಂಖ್ಯೆಯ ಅಂಕಿಗಳ ಮೊತ್ತ ಎಷ್ಟು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ, ಇಲ್ಲಿ ಭಾಜ್ಯ x, ಭಾಜಕ y, ಭಾಗಲಬ್ಧ 9, ಶೇಷ 41. ಹಾಗಾದ್ರೆ ದೊಡ್ಡ ಸಂಖ್ಯೆ ಯಾವುದು? ಆ ದೊಡ್ಡ ಸಂಖ್ಯೆಯಲ್ಲಿನ ಅಂಕಿಗಳ ಮೊತ್ತ ನಮಗೆ ಅವಶ್ಯಕತೆವಾಗಿ ಬೇಕಿದೆ. ಹಾಗಾದ್ರೆ ನಾವು ಭಾಜ್ಯ ಇಸ್ ಈಕ್ವಲ್ ಟು ಯಾವ ಫಾರ್ಮುಲಾವನ್ನ ಬಳಕೆ ಮಾಡ್ಕೊಂತೀವಿ? ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಅಲ್ವಾ? ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಈ ಫಾರ್ಮುಲಾವನ್ನ ನಾವು ಭಾಗಾಕಾರ ಲೆಕ್ಕ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಓಕೆ, ನಮ್ಮ ಪ್ರಕಾರ ಈ ಸದ್ಯಕ್ಕೆ ಭಾಜ್ಯ ಏನಾಗಿದೆ ಅಂತ ನೋಡಿದ್ರೆ ಭಾಜ್ಯವನ್ನು ನಾವು x ಅಂತೇಳಿ ಕರಿತೀವಿ. ಭಾಜ್ಯ ಏನಾಗಿದೆ? x ಇಸ್ ಈಕ್ವಲ್ ಟು ಭಾಜಕ ಏನಾಗಿದೆ? y ಆಗಿದೆ. y ಇಂಟು ಭಾಗಲಬ್ಧ ಎಷ್ಟಾಗಿದೆ? 9. ಭಾಗಲಬ್ಧ 9 ಪ್ಲಸ್ ಶೇಷವನ್ನು ಕೊಟ್ಟಾರ 41. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ x ಇಸ್ ಈಕ್ವಲ್ ಟು y ಇಂಟು 9 ಅಂತಂದ್ರೆ ಏನಾಯ್ತು? 9y ಪ್ಲಸ್ 41 ಆಯ್ತು. ಓಕೆ, 9y is equal to 41. ಇದು ಏನಿದು? x ನ ವ್ಯಾಲ್ಯೂ ಆಯ್ತು ನೋಡಿದು. x ನ ಬೆಲೆ ನಾವು ಏನಂತ ತೆಗೆದುಕೊಳ್ಳಬಹುದು ಅಂತಂದ್ರೆ x is equal to 9y plus 41 ಅಂತ ನಾವಿಲ್ಲಿ ತಗೋಬಹುದು. ಹಾಗಾದ್ರೆ ಇದಕ್ಕೆ ನಾವು ಈ ಒಂದು ಫಾರ್ಮೇಶನ್ ಅಲ್ಲಿ ಇದನ್ನ ನಾನು ಹಾಕೊಂತೀನಿ ಇಕ್ವೇಶನ್ ಅಲ್ಲಿ. x ಮೈನಸ್ y is equal to 2001 ಅಂತ ಹೇಳಿದ್ದಾರೆ. ಹಾಗಾದ್ರೆ x ನ ವ್ಯಾಲ್ಯೂ ಅಂದ್ರೆ ಏನು? x is equal to 9y plus 41. ಅಂದ್ರೆ ಎಲ್ಲಿ x ಇದೆ ಅಲ್ಲಿ ನಾನು 9y plus 41 ಅನ್ನ ಹಾಕೋಬಹುದು. ಹಾಗಾದ್ರೆ x ಇರಲ್ಲಿ 9y plus 41 ಅನ್ನ ಹಾಕೊಂತೀನಿ. ಹಾಕೊಂಡಾಗ 9y plus 41 ಏನಿದು? ಓನ್ಲಿ x ನ ಬೆಲೆ ಮೈನಸ್ y ಗೆ ಮೈನಸ್ y is equal to 2001. ಅರ್ಥ ಆಯ್ತಲ್ವಾ? ಓಕೆ, 9y ಇಲ್ಲಿ 1y ಹೋಯ್ತಿದೆ, ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. 8y ಪ್ಲಸ್ 41 ಇಸ್ ಈಕ್ವಲ್ ಟು 2001.
ಹಾಗಾದ್ರೆ 8y ನಾನು ಮಾಡಿಕೊಂಡ್ರೆ 2001, ಇದು ಪ್ಲಸ್ ಇದು ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. 8y ಇವೆರಡರ ಒಂದು ವ್ಯತ್ಯಾಸವನ್ನ ಮಾಡ್ಕೊರಿ. 8y ಇಲ್ಲಿ ಪ್ಲಸ್ ಇರೋದು ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. 2001ರಲ್ಲಿ ನಾನು ಏನ್ ಮಾಡ್ತೀನಿ, 41ನ್ನ ಕಳಿತೀನಿ. 40 ಕಳೆದ್ರೆ ಏನಾಗುತ್ತೆ, 1960 ಆಗುತ್ತೆ ಅಲ್ವಾ, 1960. ಸೊ y ನ ಬೆಲೆ ಏನಾಯ್ತು ಅಂತ ನೋಡಿದ್ರೆ y ಇಲ್ಲಿ ಮಾಡ್ತೀನಿ ನೋಡ್ರಿ, ಇಲ್ಲಿ ಸ್ಪೇಸ್ ಇಲ್ಲ. y 1960 ಡಿವೈಡೆಡ್ ಬೈ 8 ಆಯ್ತು. 8 1 8 2 8 16, 8 16 ಅಂದ್ರೆ ಎಷ್ಟು ಉಳಿತು, 3 ಉಳಿತು, 36 ಆಯ್ತು. 8 4 32, 4 ಉಳಿತು, 40 ಆಯ್ತು, 45. ಅಂದ್ರೆ y 245. y ನ ಬೆಲೆ ಏನಾಗದ್ರೆ 245, ರೈಟ್. y 245 ಆದಾಗ ನಮ್ಗೆ ಇಲ್ಲಿ y ನ ಬೆಲೆ ಸ್ಪಷ್ಟವಾಗಿ ಗೊತ್ತಾಯ್ತು, 245 ಅಲ್ವಾ, ರೈಟ್. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, x ನೇ ಇಸ್ಕೊಲ್ಟ್ ಆದ್ರೂ ಮಾಡ್ಕೋ ಅಥವಾ ಇದೇ ಈಕ್ವೇಶನ್ ಆದ್ರೂ ನೀವು ಇಲ್ಲಿ ತೆಗೆದುಕೊಳ್ರಿ. ಏನ್ ಮತ್ತೆ ಈಕ್ವೇಶನ್, x ಮೈನಸ್ y 2001. ಹಾಗಾದ್ರೆ x ಮಾಡಿದ್ರೆ ಏನಾಗುತ್ತೆ, 2001 ಇದು ಈ ಕಡೆ ಬಂದ್ರೆ ಪ್ಲಸ್ y ಆಗುತ್ತೆ ನೋಡ್ರಿ ಅಲ್ವಾ, 2001 ಪ್ಲಸ್ y ಆಗುತ್ತೆ. ಹಾಗಾದ್ರೆ x 2001, y ನ ಬೆಲೆ ನನಗೆ ಇಲ್ಲಿ ಸಿಕ್ಕಿದೆ 245 ಅಂತೇಳಿ, ಪ್ಲಸ್ 245. ಓಕೆ, ಎರಡನ್ನ ಈಗ ನಾನು ಕೂಡಿಸ್ತೀನಿ. 4 1 5 ಅಂದ್ರೆ 2246 ಆಯ್ತು. 2246, 2001 ಮತ್ತು 245 ಕೂಡಿಸಿರೋ 2246. ಇವುಗಳ ಅಂಕಿಗಳ ಮೊತ್ತ ಅಂತ ಕೇಳ್ಯಾರ. ಅಂಕಿಗಳ ಮೊತ್ತ ಅಂತ ಕೇಳಿದ್ರೆ ಇದಕ್ಕೆ ಸಂಖ್ಯೆ, ಈ ಸಂಖ್ಯೆಯಲ್ಲಿರುವ ಅಂಕಿ 2 + 2 + 4 + 6 ಕೂಡಿಸಿದ್ರೆ 2 2 4 4 4 8 8 6 14 ಸರಿಯಾದಂತ ಉತ್ತರ ಆಪ್ಷನ್ ಡಿ ಸರಿಯಾಗಿದೆ. ಓಕೆ, ಇದು ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಲೆಕ್ಕ ಇದೆ. ಏನ್ ಮಾಡ್ಕೋಬೇಕು, ಫಸ್ಟ್ ಗೆ ಒಂದು ಇಕ್ವೇಶನ್ ಅನ್ನ ಕೊಟ್ಟಿದ್ದಾರೆ, ಅದರಲ್ಲಿ ಭಾಜ್ಯ ಯಾವುದು, ಭಾಜಕ ಯಾವುದು, ಭಾಗಲಬ್ಧ ಯಾವುದು, ಶೇಷಿ ಯಾವುದು, ಇದನ್ನೆಲ್ಲಾನು ಡೀಟೇಲ್ಸ್ ಆಗಿ ಬರ್ಕೊಂಡ್ರೆ ನಿಮ್ಗೆ ಯಾವ್ದಾದ್ರು ಒಂದು ಎಕ್ಸ್ ಅಥವಾ ವೈ ದ ವ್ಯಾಲ್ಯೂ ಫಸ್ಟ್ ನಿಮ್ಗೆ ಸಿಗುತ್ತೆ. ಆ ವ್ಯಾಲ್ಯೂವನ್ನು ಇಟ್ಕೊಂಡು ಮುಂದಿಂದೆಲ್ಲ ನೀವು ಮಾಡ್ಕೊಳ್ಳಿಕ್ಕೆ ಈಸಿ ಆಗುವಂಥದ್ದು. ಓಕೆ, ಈ ಸಮಸ್ಯೆ ಕ್ಲಿಯರ್ ಆಯ್ತು ಅಂತ ತಿಳ್ಕೊತೀನಿ. ಹಾಗಾದ್ರೆ ನೆಕ್ಸ್ಟ್ ಸಮಸ್ಯೆನ ನೋಡೋಣ. ಪ್ರಶ್ನೆ ಸಂಖ್ಯೆ 42. ಮೂರಂಕಿಯ ಸಂಖ್ಯೆಯನ್ನ ಪುನರಾವರ್ತಿಸುವ ಮೂಲಕ ರೂಪಿಸಲಾಗುವ 6 ಅಂಕಿಯ ಸಂಖ್ಯೆ. ಎಕ್ಸಾಂಪಲ್, ನಾನು ಇನ್ ಕೇಸ್ 625 ಅಂತ ತಗೊಂಡ್ರೆ 625ಕ್ಕೆ 625 ಅಂತ ತಗೊಳ್ಳೋದು. ಯಾವುದೇ ಸಂಖ್ಯೆ ಆಗಿರಲಿ, ಅದು 625 ಅಂತ ಇನ್ ಕೇಸ್ ನಾನು ತೆಗೆದುಕೊಂಡೆ ಅಂತಂದ್ರೆ 625 ಇರೋದನ್ನ ಇನ್ನೊಂದ್ಸಲ ಅದನ್ನೇ 625 ತಗೊಳ್ಳೋದು. 867 ಅಂತ ತಗೊಂಡ್ರೆ ಮತ್ತೊಂದ್ಸರಿ 867 ಅಂತಾನೆ ತಗೊಳ್ಳೋದು. ಅಂದ್ರೆ ಯಾವುದೇ ಮೂರಂಕಿಯ ಸಂಖ್ಯೆಯನ್ನ ಪುನರಾವರ್ತಿಸುವ ಮೂಲಕ ಮತ್ತೊಂದ್ಸಾರಿ ನಾನು ತೆಗೆದುಕೊಂಡ್ರೆ, ಎಕ್ಸಾಂಪಲ್ ನಾನೀಗ 100 ಅಂತ ತೆಗೆದುಕೊಂಡೆ ಅಂತ ಇಟ್ಕೋರಿ, ಮತ್ತೊಂದ್ಸಾರಿ 100 ಅಂತಾನೆ ತೆಗೆದುಕೊಳ್ಳೋದು. ಅಂದ್ರೆ ಯಾವುದೇ ಮೂರಂಕಿ ಸಂಖ್ಯೆಯನ್ನ ಇನ್ನೊಂದ್ಸಾರಿ ನಾನು ರಿಪೀಟ್ ಆಗಿ ತೆಗೆದುಕೊಂಡ್ರೆ ಆ ಸಂಖ್ಯೆ ಯಾವಾಗಲೂ ಈ ಕೆಳಗಿನ ಸಂಖ್ಯೆಗಳಿಂದ ಭಾಗವಾಗುತ್ತದೆ ಅಂತ ಕೇಳ್ಯಾರ. ಓಕೆ, ಇದು ಕಾಮನ್ ಆಗಿರ್ತಕ್ಕಂಥ ಟ್ರುತ್. ಈ ಸಂಖ್ಯೆ ಯಾವ್ದರಿಂದ ಅಂದ್ರೆ 7ರಿಂದನೂ ಹೋಗುತ್ತಾ, 11ರಿಂದನೂ ಹೋಗುತ್ತಾ, 1001ರಿಂದನೂ ಹೋಗುತ್ತಾ, 13ರಿಂದನೂ ಹೋಗುತ್ತಾ, ಎಲ್ಲಾ ಸಂಖ್ಯೆಯಿಂದನೂ ಭಾಗ ಹೋಗೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವು. ಬೇಕಾದ್ರೆ ಇದನ್ನು ಭಾಗಾಕಾರ ಮಾಡಿ ನೋಡ್ರಿ, ಯಾವುದೇ ಸಂಖ್ಯೆ ತೆಗೆದುಕೊಡ್ರಿ, ಮೂರಂಕಿ ಸಂಖ್ಯೆ ಆಗಿರಬೇಕು. ಮೂರಂಕಿ ಸಂಖ್ಯೆಯನ್ನ ಪುನರಾವರ್ತಿಸುವ ಮೂಲಕ ಇನ್ ಕೇಸ್ ನೀವೇನಾದ್ರೂ ಬರೆದ್ರೆ ಯಾವ್ದಾರ ತಗೋರಿ, 1 2 3 1 2 3 ತೆಗೆದುಕೊಂಡ್ರಿ ಅಂತ ತಿಳ್ಕೊರಿ, 2 ಸಲ ತಗೋಬೇಕು, ಸೇಮ್ ನಂಬರ್ನ 2 ಸಲ ತಗೋಬೇಕು. ಇಂಥ ಎಲ್ಲಾ ಸಂಖ್ಯೆಗಳನ್ನು ಸಹ 7ರಿಂದನೂ ಭಾಗ ಹೋಗ್ತಾವು, 11ರಿಂದನೂ ಹೋಗ್ತಾವು, 1001ರಿಂದನೂ ಹೋಗ್ತಾವು, 13ರಿಂದನೂ ಭಾಗ ಹೋಗ್ತಾವೆ. ಬೇಕಾದ್ರೆ ಒಂದು ನಾನು ಯಾವ್ದಾದ್ರು ನಿಮಗೆ ಟ್ರೈಲ್ ಮಾಡಿ ತೋರಿಸ್ತೀನಿ. ಎಕ್ಸಾಂಪಲ್ 100 ಮತ್ತು 100 ನಾನು ನಿಮಗೆ ಪ್ರಯೋಗ ಮಾಡಿ ಕೂಡ ನೋಡೋಣ. 100/100 7ರಿಂದ ಭಾಗ ಮಾಡ್ತೀನಿ. 7 1 7 3 ಉಳಿತು, 3 ಉಳಿದ್ರೆ 7 4 28, 2 ಉಳಿತು 21 ಆಯ್ತು, 7 3 21, ಮುಂದೆ 2 0. 7ರಿಂದ ಕಂಪ್ಲೀಟ್ ಅದಕ್ಕೆ ಭಾಗ ಹೋಯಿತು. ಈ ಸಂಖ್ಯೆನ 11ರಿಂದನೂ ನಾವು ಇದನ್ನ ಭಾಗವಹಿಸಬಹುದು. ಓಕೆ, 100 ಅನ್ನ 11ರಿಂದ ಭಾಗವನ್ನು ತೋರಿಸ್ತೀನಿ. 11 11 99, 99 ಆದ್ರೆ ಮುಂದೆ ಎಷ್ಟು ಉಳಿತು, 1 ಉಳಿತು, 1 ಉಳಿದ್ರೆ 11 ಆಯ್ತು, ಮತ್ತೆ 11 2 0. ಇದು ಕೂಡ 11ರಿಂದ ಹೋಯಿತು. ಇದೇ ಸಂಖ್ಯೆಯನ್ನ
ಇನ್ನೊಂದು ಸಂಖ್ಯೆಯಿಂದ ಹೊಡೆದು ನೋಡೋಣ. ಓಕೆ, 100 100ನ್ನ 13ಲಿಂದ ಕೂಡ ನಾವಿಲ್ಲಿ ಭಾಗ ಹೊಡೆದು ನೋಡೋಣ. ಎಲ್ಲರಿಂದನೂ ಹೋಗುತ್ತಾ, ಮತ್ತೆ 1001 ಹೋಗುತ್ತಾ, 1001 ಒಂದೇ, 1001 ಒಂದೇ. ಓಕೆ, ಹೀಗಾಗಿ ಈ ತರ ರಿಪೀಟ್ ಮಾಡುವಂತಹ ಯಾವುದೇ ನಂಬರ್ ಆಗಿರಲಿ ಒಂದು ಯೂನಿವರ್ಸಲ್ ಟ್ರೂತ್ ಇದು ತಿಳ್ಕೊಂಡ್ಬಿಡ್ಬೇಕು. 7 11 1001 13 ಎಲ್ಲಾ ಸಂಖ್ಯೆಗಳಿಂದನೂ ಭಾಗವಾಗುತ್ತದೆ. ಓಕೆ, ನೆಕ್ಸ್ಟ್ ಸಮಸ್ಯೆ 43ನೇದು. ಏನಿದೆ 43ನೇದು? 1 ಮೀಟರ್ ಉದ್ದದ ತಂತಿಯಿಂದ ಒಂದು ಚೌಕಾಕೃತಿಯನ್ನು ರಚಿಸಲಾಗಿದೆ. ಹಾಗಾದ್ರೆ ಆ ಚೌಕದ ವಿಸ್ತೀರ್ಣ ಎಷ್ಟು ಅಂತೇಳಿ ಕೇಳಿದ್ದಾರೆ. ಆನ್ಸರ್ ನೋಡ್ತಾ ಇದ್ರೆ ಚದರ್ ಸೆಂಟಿಮೀಟರ್ಗಳಲ್ಲಿ ಆನ್ಸರ್ ಅನ್ನು ನಾವು ನೋಡ್ತಾ ಇದ್ದೇವೆ ಎಲ್ಲವನ್ನ. ಆದ್ದರಿಂದ ಇದು 1 ಚದರ್ ಮೀಟರ್ ನಲ್ಲಿದೆ. ನೋಡೋಣ. 1 ಮೀಟರ್ ಉದ್ದದ ತಂತಿಯಿಂದ ಒಂದು ಚೌಕಾಕಾರವನ್ನ ರಚನೆ ಮಾಡಿದಾರಂತೆ. ಎಲ್ಲ ಅಂದ್ರೆ ಇದು ಸುತ್ತಳತೆ ಎಷ್ಟೈತಪ್ಪ ಅಂತ ನೋಡಿದ್ರೆ 1 ಮೀಟರ್ ಇದೆ. ಸುತ್ತಳತೆ ಎಷ್ಟಿದೆ ಇದರದು? 1 ಮೀಟರ್ ಇದರ ಒಂದು ಸುತ್ತಳತೆ ಇದೆ. ಹಾಗಾದ್ರೆ ಆ ಚೌಕದ ವಿಸ್ತೀರ್ಣ ಏನು ಅಂತ ಕೇಳಿದ್ದಾರೆ. ಹಾಗಾದ್ರೆ 1 ಮೀಟರ್ ಇಸ್ ಈಕ್ವಲ್ ಟು ನಾವು 100 ಸೆಂಟಿಮೀಟರ್ ಅಂತೇಳಿ ಬರ್ಕೋಬಹುದು ಅಲ್ವಾ? ಏನಾಗಿರ್ತದೆ? 100 ಸೆಂಟಿಮೀಟರ್. ಯಾಕಂದ್ರೆ ನಾವು ಮೀಟರ್ ಅನ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ರೆ ಅದು 100 ಸೆಂಟಿಮೀಟರ್ ಆಗುತ್ತೆ. ಸರಿ, ಹಾಗಾದ್ರೆ ಸುತ್ತಳತೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ನನಗೆ ಏನ್ ಬೇಕೀಗ? ಬಾಹು ಬೇಕು. ಯಾಕಂದ್ರೆ ನಾವು ತಿಳ್ಕೋಬೇಕಿಲ್ಲ, ವಿಸ್ತೀರ್ಣ ಕೇಳಿದ್ದಾರೆ. ವಿಸ್ತೀರ್ಣ ಇಂದ ತಕ್ಷಣವೇ ನಮಗೆ ಅದರ ಸೂತ್ರ ನೆನಪಾಗಬೇಕು. ಏನು? ಚೌಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಬಾಹು ಇಂಟು ಬಾಹು. ಬಾಹು ಇಂಟು ಬಾಹು ಅಂತ ಅಥವಾ ಬಾಹು ಸ್ಕ್ವೇರ್ ಅಂತ ಕರಿತೀವಿ. ಬಾಹು ಇಂಟು ಬಾಹು ಅಂದ್ರೆ ನಮಗೆ ಬಾಹುನೇ ಕೊಟ್ಟಿಲ್ಲ. ಹಾಗಾದ್ರೆ ಏನ್ ಮಾಡ್ಬೋದು? ಈ ಒಂದು ಸುತ್ತಳತೆಯನ್ನ ಇಟ್ಟುಕೊಂಡು ನಾವು ಬಾಹು ಕಂಡಿಡಿಯಕ್ಕೆ ಬರುತ್ತೆ. ಆದ್ದರಿಂದ ಬಾಹು ಫಸ್ಟ್ ಮಾಡಿಗೆತೀನಿ. ಬಾಹು ಇಸ್ ಈಕ್ವಲ್ ಟು ಸುತ್ತಳತೆ ಡಿವೈಡೆಡ್ ಬೈ 4. ಸುತ್ತಳತೆ ಡಿವೈಡೆಡ್ ಬೈ 4. ಈ ಫಾರ್ಮುಲಾ ಹಾಕಿದಾಗ ಸುತ್ತಳತೆ 100 ಇದೆ, ಡಿವೈಡೆಡ್ ಬೈ 4 ಮಾಡ್ತಿದ್ವಿ. 4 1 4 25. ಆನ್ಸರ್ ಎಷ್ಟು ಬಂತಂದ್ರೆ 25 ಸೆಂಟಿಮೀಟರ್ಗಳು ಒಂದು ಬಾವಿನ ಅಳತೆ. ಇದು ಸುತ್ತಳತೆ ಇನ್ ಕೇಸ್ ಏನಾದ್ರೂ 100 ಸೆಂಟಿಮೀಟರ್ ಇದ್ದರೆ ಇದರ ಒಂದು ಬಾಹು 25 ಸೆಂಟಿಮೀಟರ್ ಆಗಿರುತ್ತದೆ. ಓಕೆ, ಹಾಗಾದ್ರೆ ಇದ್ರ ಒಂದು ಬಾಹು ಸಿಕ್ಕಾಗ ನಾವೇನ್ ಮಾಡಬಹುದು? ವಿಸ್ತೀರ್ಣವನ್ನ ಮಾಡ್ಕೋಬಹುದಲ್ಲ. ವಿಸ್ತೀರ್ಣ ಇಸ್ ಈಕ್ವಲ್ ಟು ಬಾಹು ಇಂಟು ಬಾಹು ಅಂದ್ರೆ 25 ಇಂಟು 25. 5 5 25, 2 3 6, 625 ಚದರ್ ಸೆಂಟಿಮೀಟರ್. ಚದರ್ ಸೆಂಟಿಮೀಟರ್. ಯಾವಾಗಲೂ ನಾವು ವಿಸ್ತೀರ್ಣವನ್ನ ಯಾವ್ದ್ರ ಇಡ್ತೀವಿ? ಚದರ್ಮಾನದಲ್ಲಿ ಇಡ್ತೀವಿ. ಆದ್ದರಿಂದ ಸರಿಯಾದ ಉತ್ತರ 625 ಚದರ್ ಸೆಂಟಿಮೀಟರ್. ಆಪ್ಷನ್ ಸಿ ಸರಿಯಾಗಿದೆ. ಆಪ್ಷನ್ ಡಿ ಚದರ್ ಮೀಟರ್ ಇದೆ. ಆದ್ದರಿಂದ ಸರಿಯಾದ ರೀತಿಯಿಂದ ಮೂಲಮಾನವನ್ನು ಕೂಡ ನೀವು ಅಬ್ಸರ್ವೇಷನ್ ಮಾಡ್ರಿ. ಮಾಡದೇ ಇದ್ರೆ ಕಂಪ್ಲೀಟ್ ಲೆಕ್ಕ ನಿಮ್ದು ರಾಂಗ್ ಆಗುತ್ತೆ. ಓಕೆ, ಇಷ್ಟು ಈ ಒಂದು ನಿಮ್ಗೆ ಏನ್ ಕೇಳಿದ್ದಾರೆ ಲಾಸ್ಟ್ಗೆ ಅದನ್ನ ನೀವು ಅಬ್ಸರ್ವೇಷನ್ ಮಾಡ್ರಿ. ಏನ್ ಕೇಳಿದ್ದಾರೆ ಅದನ್ನ ಕಂಡುಹಿಡಿಬೇಕಾದ್ರೆ ನನಗೆ ಏನೇನ್ ಬೇಕು? ವಿಸ್ತೀರ್ಣ ಕೇಳಿದ್ದಾರೆ. ವಿಸ್ತೀರ್ಣ ಬೇಕಂದ್ರೆ ನನಗೆ ಬಾಹು ಬೇಕಲ್ಲ. ಬಾಹು ಇಲ್ಲದೆ ನಾನು ಏನು ಮಾಡೋಕ್ಕಾಗಲ್ಲ. ಹಾಗಾದ್ರೆ ಬಾಹು ಕಂಡುಹಿಡ್ಲಿಕ್ಕೆ ಅವಕಾಶ ಇದೆಯಾ? ಇದೆ. ಸುತ್ತಳತೆ ಕೊಟ್ಟಾಗ ನಾವು ಬಾಹು ಕಂಡುಹಿಡಿಯಕ್ಕೆ ಬರ್ತಾ. ಆದ್ದರಿಂದ ಫಸ್ಟ್ ನಾನು ಬಾಹು ಕಂಡುಹಿಡಿಬೇಕು. ಬಾಹು ತಗೊಂಡು ವಿಸ್ತೀರ್ಣವನ್ನ ಮಾಡ್ಕೋಬೇಕು. ಲೆಕ್ಕ ಏನ್ ಕೊಟ್ಟಿದ್ದಾರೆ ನೇರವಾಗಿ ಅದಕ್ಕೆ ಬೇಕಾಗಿರುವಂತದನ್ನ ಕೊಟ್ಟಿಲ್ಲ ಅಂದ್ರೂ ಸಹಿತವಾಗಿ ಅದನ್ನ ಕಂಡು ಹಿಡಿಯುವ ಒಂದು ಅದಕ್ಕೆ ಏನೇನ್ ಬೇಕಲ್ಲ ಅದನ್ನ ಕಂಡು ಹಿಡ್ಲಿಕ್ಕೆ ಏನೆಲ್ಲ ಬೇಕೋ ಆ ವ್ಯವಸ್ಥೆಯನ್ನ ಅಲ್ಲಿ ಕೊಟ್ಟಿರ್ತಾರೆ. ಅದನ್ನ ನೀವು ತೆಗೆದುಕೊಂಡ್ರೆ 100% ನೀವು ಲೆಕ್ಕವನ್ನ ಮಾಡಬಹುದು. ಮುಂದಿನ ಸಮಸ್ಯೆ 44. 6 15 18 ಈ ಸಂಖ್ಯೆಗಳಿಂದ ಭಾಗಿಸಿದಾಗ 5 ಶೇಷವಾಗಿ ಬಿಡುವ 500 ಮತ್ತು 700 ನಡುವಿನ ಎಲ್ಲಾ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಬಹಳಷ್ಟು ಸರಳ ಆಗಿರ್ತಕ್ಕಂಥದ್ದು. ಓಕೆ, ನೋಡ್ರಿ, ಯಾವ್ದ್ರಿಂದ ಭಾಗ ಹೋಗ್ಬೇಕು? 6ರಿಂದ ಹೋಗ್ಬೇಕು, 15ರಿಂದ ಹೋಗ್ಬೇಕು, 18ರಿಂದ ಹೋಗ್ಬೇಕಂತ. ಈ 3ರಿಂದ ಭಾಗವಾಗಬೇಕು ಅಂದ್ರೆ ಇವುಗಳ ಲಸದಿಂದ ಭಾಗವಾಗಬೇಕು ಅಂತ ಅರ್ಥ. ಅಂದ್ರೆ ಈ 3ರಿಂದ ಭಾಗವಾಗುವಂತಹ ಚಿಕ್ಕ ಸಂಖ್ಯೆ ಯಾವುದು? ಇದರ ಒಂದು LCM ಆಗಿರ್ತದೆ. ಈ 3ರಿಂದನೂ ಭಾಗವಾಗುವ ಸಂಖ್ಯೆಯಿಂದ ಭಾಗ ಹೋಗುತ್ತಂದ್ರೆ ಇವೆಲ್ಲದರಿಂದ ಭಾಗ ಹೋಗುತ್ತಂತಾನೆ ಅರ್ಥ. ಸೊ ಆದ್ದರಿಂದ 6 15 ಮತ್ತು 18ರ ಲಸವನ್ನ ನಾನು ನೋಡ್ತೀನಿ. 3 ಮಗೆ ಹೋಗುತ್ತಾ? 3 2 3 5 3 6 18. ನೆಕ್ಸ್ಟ್ ಮತ್ತೆ 2 ಮಗೆ ಹೋಗುತ್ತಾ? 2 1 2 3 5ಕ್ಕೆ 5.
ಇವೆಲ್ಲ ಗುಣಾಕಾರ ಮಾಡ್ತಿದ್ವಿ 3 ಇಂಟು 2 ಇಂಟು 5 ಇಂಟು 3. ಓಕೆ, ಇಲ್ಲಿ ಲಸ ಮಾಡ್ತಿರ್ತೀರಿ, ಕೆಲವು ಜನ ಒಂದು ಬರೋತನ ಮಾಡ್ಕೊಂತಿರ್ತೀರಿ. ಏನು ಅವಶ್ಯಕತೆ ಇಲ್ಲ. ಕೊಟ್ಟಿರೋ ಸಂಖ್ಯೆಗಳಲ್ಲಿ ಕನಿಷ್ಠ 2 ಆದರೂ ಹೋದ್ರೆ ಕಂಟಿನ್ಯೂ ಆಗಬೇಕು. ಹೋಗಲ್ಲ ಅಂದ್ರೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ರಿ. ಓಕೆ, 3 2 6 6 5 30 33 90. ಲಸ ಎಷ್ಟಾಯ್ತಿದ್ರದು? 90 ಆಯ್ತು. ಹಾಗಾದ್ರೆ 90 ಟೇಬಲ್ ನಲ್ಲಿ ಈ 500 ಮತ್ತು 700ರ ಮಧ್ಯೆ ಬರುವಂತಹ ಸಂಖ್ಯೆಗಳು ಯಾವುವು ಅದನ್ನ ನೋಡ್ಕೋಬೇಕು ನಾವು. 90 ಟೇಬಲ್ 500ರಿಂದ 700 ಮಧ್ಯೆ ಬರುವ ಅಂತ ಕೇಳಿದಾಗ 500ಕ್ಕಿಂತಲೂ ಜಾಸ್ತಿ ಇರಬೇಕು. 9 5 45 ಬರಲ್ಲ, 9 6 54, 540 ಬರುತ್ತೆ ನೋಡ್ರಿ, 540 ಬರುತ್ತೆ. ಮತ್ತೆ ಬಿಟ್ರೆ 9 7 63, 630 ಬರುತ್ತೆ. 9 8 72 ಬರಲ್ಲ, 720 ಬರಲ್ಲ. ಮತ್ತು 90ರಿಂದ ಭಾಗವಾಗುವಂತಹ 500ರಿಂದ 700ರ ಮಧ್ಯೆ ಬರುವ ಸಂಖ್ಯೆಗಳು ಯಾವುವು ಅಂತ ಕೇಳಿದ್ರೆ 540 ಮತ್ತು 630. ಮುಂದುವರೆದು ಇನ್ನೊಂದು ಸ್ವಲ್ಪ ಕೇಳ್ಯಾರ. ಇಲ್ಲಿ ಏನ್ ಕೇಳ್ಯಾರ? 5ಅನ್ನು ಶೇಷವಾಗಿ ಕೊಡುವ ಅಂತ ಹೇಳ್ಯಾರ. 5ಅನ್ನು ಶೇಷವಾಗಿ ಕೊಡುವ ಅಂತಂದ್ರ ಆ ಶೇಷವನ್ನ ಇದಕ್ಕೆ ಎರಡೂ ಸಂಖ್ಯೆಗೂ ಮೈನಸ್ ಮಾಡ್ತೀನಿ. ಎರಡು ಸಂಖ್ಯೆ ಮಾಡಿದಾಗ ಇದು 545 ಆಯ್ತು, ಇದು 635 ಆಯ್ತು. ಇವೆರಡು ಸಂಖ್ಯೆಗಳ ಮೊತ್ತ ಅಲ್ವಾ? ಈ ಎರಡು ಸಂಖ್ಯೆಗಳ ಮೊತ್ತ ಮಾಡ್ತೀನಿ. 635 ಮತ್ತು 545. ಎರಡನ್ನು ಕೂಡಿಸಿದ್ರೆ 5 5 10, 4 4 8, 6 5 11, 1180. ಆಪ್ಷನ್ ಸಿ ಸರಿಯಾಗಿರುವಂತಹ ಒಂದು ಉತ್ತರವಾಗಿದೆ. ಓಕೆ, ನಲವತ್ತೈದು. 32ಅನ್ನು ಮಹತ್ತಮ ಸಾಮಾನ್ಯ ಅಪವರ್ತನವಾಗಿ ಹೊಂದಿರುವ 32ಅನ್ನ ಮಹತ್ತಮ ಸಾಮಾನ್ಯ ಅಪವರ್ತನವಾಗಿ ಹೊಂದಿರುವ ಅಂತಂದ್ರೆ HCF ಆಗಿ ಹೊಂದಿರುವಂತಹ ಅತಿ ದೊಡ್ಡ 3 ಅಂಕಿಯ ಸಂಖ್ಯೆ ಮತ್ತು ಅತಿ ಚಿಕ್ಕ 4 ಅಂಕಿ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ಯಾರ. ಅಂದ್ರೆ 32ರಿಂದ ಭಾಗವಾಗುವಂತ 3 ಅಂಕಿ ದೊಡ್ಡ ಸಂಖ್ಯೆ ಮತ್ತು 4 ಅಂಕಿ ಚಿಕ್ಕ ಸಂಖ್ಯೆ ಅಂತ ಕೇಳ್ದಂಗೆ ನೇರವಾಗಿ ಅಲ್ವಾ? ಇದನ್ನ ಮಹತ್ತಮ ಸಾಮಾನ್ಯ ಅಪವರ್ತನವಾಗಿ ಹೊಂದಿರುವ, ಇದರ ಅರ್ಥ ಏನು? 32ರಿಂದ ಭಾಗವಾಗುವ ಅಷ್ಟೇ ಅಲ್ವಾ? ಹಾಗಾದ್ರೆ ಯಾವ ಸಂಖ್ಯೆಯನ್ನ ಕೇಳಿದರೆ? 3 ಅಂಕಿಯ ಸಂಖ್ಯೆ, ಅತಿ ದೊಡ್ಡ 3 ಅಂಕಿಯ ಸಂಖ್ಯೆ, ಅತಿ ಚಿಕ್ಕ 4 ಅಂಕಿಯ ಸಂಖ್ಯೆ ಯಾವ್ದ್ರಿಂದ ಭಾಗ ಹೋಗ್ಬೇಕು? 32ರಿಂದ ಭಾಗ ಹೋಗ್ಬೇಕು ಅಲ್ವಾ? ಸರಿ, ಹಾಗಾದ್ರೆ 3 ಅಂಕಿಯ ದೊಡ್ಡ ಸಂಖ್ಯೆ ಯಾವ್ದಂತ ನೋಡಿದ್ರೆ 999. ಇದು ಯಾವ್ದ್ರಿಂದ ಭಾಗ ಹೋಗ್ಬೇಕಾಗೈತೆ? 32ರಿಂದ ಭಾಗ ಹೋಗ್ಬೇಕಾಗೈತೆ. 32 3 96, 6ರಲ್ಲಿ 9ರಲ್ಲಿ 6 ಹೋದ್ರೆ 3 0. ನೆಕ್ಸ್ಟ್ ಬರುವಂತ ಸಂಖ್ಯೆ 9. 32 32. ಎಷ್ಟು ಉಳಿತು? 7 ಶೇಷ ಉಳಿತು. ಹಾಗಾದ್ರೆ ಇದಕ್ಕೆ ಇರುವಂತಹ ಫಾರ್ಮುಲಾ, ದೊಡ್ಡ ಸಂಖ್ಯೆ ಕೇಳಿದಾಗ ನಾವು ಏನ್ ಮಾಡ್ತೀವಿ? ಭಾಜ್ಯ ಮೈನಸ್ ಶೇಷ. ಭಾಜ್ಯ ಎಷ್ಟೈತೆ? 999, ಶೇಷ 7, 992. ಏನಿದು? 32ರಿಂದ ಭಾಗವಾಗುವ 3 ಅಂಕಿಯ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಇಷ್ಟೇ ಉತ್ತರ. ಏನು? 32ರಿಂದ ಭಾಗವಾಗುವ 3 ಅಂಕಿಯ ದೊಡ್ಡ ಸಂಖ್ಯೆ ಯಾವುದು? 3 ಅಂಕಿ ದೊಡ್ಡ ಸಂಖ್ಯೆಯನ್ನು ಬರ್ಕೋಬೇಕು. ಯಾವ್ದ್ರಿಂದ ಭಾಗ ಹೋಗ್ಬೇಕಂತ ಹೇಳ್ಯಾರ? 32ರಿಂದ. 32ರಿಂದ ಭಾಗಿಸ್ರಿ, ಬಂದ ಶೇಷನ ಭಾಜ್ಯದಾಗ ಕಳೀರಿ ಅಷ್ಟೇ. ಓಕೆ, ಇದು 3 ಅಂಕಿ ದೊಡ್ಡ ಸಂಖ್ಯೆ ಸಿಕ್ತು. ಈಗ ನೆಕ್ಸ್ಟ್ ಸಂಖ್ಯೆ ಕೇಳಿದ್ದಾರೆ, 4 ಅಂಕಿ ಚಿಕ್ಕ ಸಂಖ್ಯೆ ಕೇಳಿದ್ದಾರೆ. ಯಾವ್ದ್ರಿಂದ? 4 ಅಂಕಿ ಚಿಕ್ಕ ಸಂಖ್ಯೆ ಯಾವ್ದ್ರಿಂದ ಭಾಗ ಹೋಗ್ಬೇಕಿದ್ರು? 32ರಿಂದಲೇ ಭಾಗ ಹೋಗ್ಬೇಕು. ಸರಿ, ಹಾಗಾದ್ರೆ 32 3 96. 196 ಹೋದ್ರೆ 4 ಉಳಿತು. ನೆಕ್ಸ್ಟ್ ಬರುವಂತ ಸಂಖ್ಯೆ ಯಾವುದು? 0. 32 32. 32 ಆದ್ರೆ ಎಷ್ಟು ಉಳಿತು? 8 ಉಳಿತು. ಓಕೆ, ಇವಾಗ ಏನ್ ಫಾರ್ಮುಲಾ? ಚಿಕ್ಕ ಸಂಖ್ಯೆ ಕೇಳಿದಾಗ ಭಾಜಕ ಮೈನಸ್ ಶೇಷ ಬಂದು ಉತ್ತರಕ್ಕೆ ಭಾಜ್ಯವನ್ನ ಕೂಡಿಸ್ತೀವಿ ಅಲ್ವಾ? ಭಾಜಕ ಅಂದ್ರೆ ಎಷ್ಟೈತೆ? 32 ಐತೆ. ಇದರ 8ಅನ್ನ ಕಳೆದು ಬಂದಂತ ಉತ್ತರವನ್ನ ಭಾಜ್ಯದಲ್ಲಿ ಮೈನಸ್ ಮಾಡ್ತೀವಿ. 32ರ 8 ಹೋದ್ರೆ 8 3 24, 8 4 32 ಅಂದ್ರೆ 24 ಆಯ್ತು. ಪ್ಲಸ್ 1024. ನಿಮ್ ಕ್ವಶನ್ ಏನಾದ್ರೂ ಬೇರೆ ತರ ಕೇಳಿದ್ರೆ ಏನು? 32ರಿಂದ ಭಾಗವಾಗುವ 4 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು? ಇಷ್ಟೇ ಕ್ವಶನ್ ಕೇಳಿದ್ರೆ ಉತ್ತರ 1024.
32ರಿಂದ ಭಾಗವಾಗುವ ಮೂರಂಕಿ ದೊಡ್ಡ ಸಂಖ್ಯೆ ಯಾವುದು ಅಂತ ಇಷ್ಟೇ ಕೇಳಿದ್ರೆ 992. ಯಾವುದೇ ಸಂಖ್ಯೆ ಆಗಿರಲಿ ಮಕ್ಕಳೇ, 990 ದೊಡ್ಡ ಸಂಖ್ಯೆ ಕೇಳಿದಂದ್ರೆ ಯಾವುದೇ ಸಂಖ್ಯೆ ಕೊಟ್ಟು ಈ ಸಂಖ್ಯೆಯಿಂದ ಭಾಗವಾಗುವ ಮೂರಂಕಿ ದೊಡ್ಡ ಸಂಖ್ಯೆ ಯಾವುದು, 4 ಅಂಕಿ ದೊಡ್ಡ ಸಂಖ್ಯೆ ಯಾವುದು, 5 ಅಂಕಿ ದೊಡ್ಡ ಸಂಖ್ಯೆ ಯಾವುದು, 6 ಅಂಕಿ ದೊಡ್ಡ ಸಂಖ್ಯೆ ಯಾವುದು, ಹಿಂಗೆ ಯಾವುದಾದ್ರೂ ಪ್ರಶ್ನೆ ಕೇಳಿ, ಯಾವುದನ್ನ ಕೇಳ್ತಾನ ಆ ದೊಡ್ಡ ಸಂಖ್ಯೆಗೆ ಆ ಸಂಖ್ಯೆಯಿಂದ ಭಾಗಿಸ್ರಿ, ಬಂದಂತ ಶೇಷವನ್ನ ಭಾಜ್ಯದಲ್ಲಿ ಕಳೀರಿ. ಕ್ಲಿಯರ್ ಆಯ್ತು. ಚಿಕ್ಕ ಸಂಖ್ಯೆ ಕೇಳಿದ್ರೆ ಸ್ವಲ್ಪ ಚೇಂಜಸ್ ಇದೆ. ಎಷ್ಟಂಕಿ ಚಿಕ್ಕ ಸಂಖ್ಯೆ ಕೇಳ್ತಾನ ಅಷ್ಟಂಕಿ ಚಿಕ್ಕ ಸಂಖ್ಯೆಯನ್ನು ಬರೆದು ಯಾವುದರಿಂದ ಭಾಗ ಹೋಗಬೇಕು ಆ ಸಂಖ್ಯೆಯಿಂದ ಭಾಗಿಸ್ರಿ. ಲಾಸ್ಟ್ಗೆ ಏನೋ ಒಂದು ಶೇಷ ಬರುತ್ತೆ. ಆ ಶೇಷವನ್ನ ಭಾಜಕದಲ್ಲಿ ಮೈನಸ್ ಮಾಡಿ ಭಾಜ್ಯದಲ್ಲಿ ಕೂಡಿಸ್ಬೇಕು. ಅವಾಗ ಆ ಸಂಖ್ಯೆ ನಿಮ್ಗೆ ಸಿಗುತ್ತೆ. ನೇರವಾಗಿ ಶೇಷವನ್ನ ಕಳೆದು ಬಿಟ್ರಿ ಅಂದ್ರ ಇದು ಮೂರಂಕಿ ಸಂಖ್ಯೆ ಆಗಿಬಿಡುತ್ತೆ. ಅದರಿಂದ ಕಳಿಬಾರ್ದು. ಹಾಗಾದ್ರೆ ಏನ್ ಮಾಡ್ಬೇಕಿಲ್ಲ, ನಾನು ಅದಕ್ಕೆ ಕೂಡಿಸ್ಬೇಕು. ಅಥವಾ ಇದಕ್ಕೆ +32 ಮಾಡಿದ್ರು ನಿಮಗೆ ನೆಕ್ಸ್ಟ್ ಲೆಕ್ಕ ಸಿಗ್ತಾ ಇತ್ತು. ಈ 992ಕ್ಕೆ +32, ಯಾಕಂದ್ರೆ ಇದು ಮೂರಂಕಿಯ ದೊಡ್ಡ ಸಂಖ್ಯೆನೆ, ನೆಕ್ಸ್ಟ್ ಬರುವಂತದ್ದು 4 ಅಂಕಿ ಚಿಕ್ಕ ಸಂಖ್ಯೆ ಆಗಿರುತ್ತೆ. ಇದಕ್ಕೆ +32 ಕೂಡಿಸಿರ್ ಬರ್ತಿತ್ತು. ಬಟ್ ನಾನು ನಿಮ್ಗೆ ಎರಡನ್ನ ಕಲಿಸ್ಬೇಕಾಗಿತ್ತು ಈ ಲೆಕ್ಕದಲ್ಲಿ. ಏನು, ಓನ್ಲಿ ಮೂರಂಕಿ ದೊಡ್ಡ ಸಂಖ್ಯೆ ಕೇಳಿದ್ರೆ ಹಿಂಗ್ ಮಾಡ್ರಿ, ಅಥವಾ ಯಾವುದೇ ದೊಡ್ಡ ಸಂಖ್ಯೆ ಕೇಳಿದ್ರೆ ಹಿಂಗ್ ಮಾಡ್ರಿ, ಅಥವಾ ಯಾವುದೇ ಚಿಕ್ಕ ಸಂಖ್ಯೆ ಕೇಳಿದ್ರೆ ಹಿಂಗ್ ಮಾಡ್ರಿ. ಇಲ್ಲಿ ಏನ್ ಕೇಳಿದ್ದಾರೆ, ಎರಡು ಸಂಖ್ಯೆಗಳ ಮೊತ್ತ ಕೇಳಿದ್ದಾರೆ. ಓಕೆ ಅಲ್ಲ, ಎರಡು ಸಂಖ್ಯೆಗಳ ಮೊತ್ತ ಅಂತ ಕೇಳಿದರೆ ಒಂದನೇ ಸಂಖ್ಯೆ ಬಂತು 992, ಎರಡನೇ ಸಂಖ್ಯೆ 1024 ಅಲ್ವಾ. 4 2 6, 9 2 11, 9 1 10, 2016 ಆಪ್ಷನ್ ಎ ಸರಿಯಾಗಿದೆ. ಓಕೆ ಅಲ್ಲ. ಸ್ವಲ್ಪ ಹೇಳ್ಬೇಕಾದ್ರೆ ನಿಮಗೆ ಡೀಪ್ ಆಗಿ ಲೆಂದಿಯಾಗಿ ಹೇಳ್ತಾ ಇದ್ದೀನಿ. ಉದ್ದೇಶ ಏನಂದ್ರೆ ಒಂದು ಲೆಕ್ಕದಿಂದ 2-3 ಲೆಕ್ಕಗಳನ್ನ ನೀವು ಕಲ್ತ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಅಂದ್ರೆ ಒಂದು ಲೆಕ್ಕದಿಂದ ಅದರ ಒಂದು ಸರೌಂಡಿಂಗ್ ಏನೆಲ್ಲ ಕೇಳಬಹುದು, ಬೇರೆ ತರ ಕೇಳಿದ್ರೆ ಹೆಂಗ್ ಮಾಡಬಹುದು ಅನ್ನೋದನ್ನು ಕೂಡ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಲೆಕ್ಕವನ್ನು ನೀಟಾಗಿ ಬರ್ಕೊಂಡು ಇದೇ ತರ ಲೆಕ್ಕಗಳನ್ನ ನೀವು ಕ್ರಿಯೇಟ್ ಮಾಡಿದ್ರೆ 100% ನೀವು ಕ್ಲಿಕ್ ಆಗ್ತೀರಾ. ಮುಂದಿನ ಸಮಸ್ಯೆ 46. 37,044 ಭಾಗಿಸಿದಾಗ ಪೂರ್ಣ ಘನಸಂಖ್ಯೆ ಕೊಡುವ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? ಎಷ್ಟು ಈಜಿ ಐತಿ ನೋಡ್ರಿ ಲೆಕ್ಕ. 37,000 ಓಕೆ 37,000 ಇಲ್ಲ ಲೆಕ್ಕ ಬೇರೆ ಬಂತಲ್ಲ, ಲೆಕ್ಕ ಚೇಂಜ್ ಆಯ್ತು. ಓಕೆ 37,044 ಈ ಸಂಖ್ಯೆಯನ್ನ ಭಾಗಿಸಿದಾಗ ಓಕೆ ಇಲ್ಲ ಲೆಕ್ಕನೇ ಚೇಂಜ್ ಆಗ್ತಾ ಇದೆಯಲ್ಲ, ಒಂದು ನಿಮಿಷ. ರೈಟ್. 37,044 ಪೂರ್ಣ ಘನಸಂಖ್ಯೆಯನ್ನಾಗಿ ಮಾಡಬೇಕಾಗಿತ್ತು ಅಂತಂದ್ರೆ ಇವನ್ನ ಎದರಿಂದ ಭಾಗಿಸಿದ್ರೆ ಇದು ಒಂದು ಪೂರ್ಣ ಘನಸಂಖ್ಯೆ ಆಗುತ್ತೆ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಬಹಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಸರಿಯಾಗಾದ್ರೆ ನಿಮ್ಗೆ ಘನಮೂಲತ್ವ ವಿಧಾನ ಗೊತ್ತಲ್ವಾ? ಅಪವರ್ತನ ವಿಧಾನದಿಂದ ನಾವೇನ್ ಮಾಡ್ತೀವಿ, ಘನಮೂಲವನ್ನ ಭಾಗಾಕಾರ ವಿಧಾನದಿಂದ ನಾವು ಏನ್ ಮಾಡ್ತೀವಿ, ಘನಮೂಲವನ್ನ ಮಾಡ್ತಾ ಇರ್ತೀವಿ. ಹಾಗಾದ್ರೆ ಘನಮೂಲ ಪತ್ತೆ ಹಚ್ಚುವ ವಿಧಾನವನ್ನ ನಾವಿಲ್ಲಿ ಬಳಕೆ ಮಾಡ್ಕೊಳ್ಳೋಣ. ಯಾಕಂದ್ರೆ ಘನಸಂಖ್ಯೆ ಬಗ್ಗೆ ಪ್ರಶ್ನೆ ಕೇಳಿದಾರಲ್ವಾ, ರೆಡಿ ಆಗಲಿ. ಕೊನೆಯ ಸ್ಥಾನದಲ್ಲಿ ಸಮಸಂಖ್ಯೆ ಆಗಿರೋದ್ರಿಂದ ಇದು 2ರಿಂದ ಭಾಗವಾಗುತ್ತದೆ. ಆದ್ದರಿಂದ 2 1 2, 2 8 16, 2 5 10, 2 7 4, 2 7 4. ನೆಕ್ಸ್ಟ್ ಮತ್ತೆ 2ರಿಂದ ಹೋಗುತ್ತಾ 2 9 18, 2 7 4, 2 6 12, 2 1 2. ಓಕೆ, ಈಗ ನೆಕ್ಸ್ಟ್ 2ರಿಂದ ಹೋಗಲ್ಲ, ಯಾಕಂದ್ರೆ ಸಮಸಂಖ್ಯೆ ಅಲ್ಲ. ನೆಕ್ಸ್ಟ್ ಹಾಗಾದ್ರೆ ಯಾವ್ದ್ರಿಂದ ಹೋಗ್ಬೋದು, 3ರಿಂದ ಹೋಗುತ್ತೆ ನೋಡ್ರಿ. 3 3 3 9, 10 0, 3 8 24, 2 ಉಳಿತು, 3 7 21, 3 3 1 0, 3 2 6, 2 ಉಳಿತು, 3 9 27. ನೆಕ್ಸ್ಟ್ 3 3 3 9, 1 ಉಳಿತು, 3 4 12, 3 3. ಓಕೆ, ನೆಕ್ಸ್ಟ್ ಯಾವ್ದ್ರಿಂದ 7ರಿಂದ ಹೋಗುತ್ತೆ ನೋಡ್ರಿ. 7 4 28, 28 ಮುಂದೆ ಎಷ್ಟು ಉಳಿತು, 6 63 ಆತಲ್ವಾ. 7 9 63, 7 7 7 1. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ, ನೀವು ಘನಸಂಖ್ಯೆ ಆಗ್ಬೇಕಾಗಿತ್ತಂದ್ರೆ ನಾವು 3 ಸಂಖ್ಯೆಗಳನ್ನು ತೆಗೆದುಕೊಂಡು ಘನಸಂಖ್ಯೆಯನ್ನ ಮಾಡ್ತೀವಿ.
ಇದು ಘನಸಂಖ್ಯೆ ಆಗ್ಲಿಕ್ಕೆ ಯೋಗ್ಯ. 7 ಇಂಟು 7 ಇಂಟು 7 ಇದರಿಂದ ಒಂದು ಘನಸಂಖ್ಯೆ ನನಗೆ ಸಿಗುತ್ತೆ. ನೆಕ್ಸ್ಟ್ 3 ಇಂಟು 3 ಇಂಟು 3 ಇದರಿಂದನೂ ಕೂಡ ನನಗೆ ಏನ್ ಸಿಗುತ್ತೆ, ಒಂದು ಘನಸಂಖ್ಯೆ ಸಿಗುತ್ತೆ. ಹಾಗಾದ್ರೆ ಇಲ್ಲಿ ಭಾಗಿಸಬೇಕಾದಂತ ಸಂಖ್ಯೆ ಯಾವುದು ಅಂತ ಕೇಳ್ಯಾರ. ಭಾಗಿಸಬೇಕಾದ ಸಂಖ್ಯೆ ಇಸ್ ಈಕ್ವಲ್ ಟು ಯಾವ ಸಂಖ್ಯೆಗಳು ಒಂದು ಗುಂಪಾಗದೆ ಉಳ್ಕೊಂಡವಲ್ಲ, ಗುಂಪಾಗದೆ ಮೂರ್ ಗುಂಪಾಗಬೇಕು ನಮ್ಗೆ ಘನ ಆಕಾರ, ಗುಂಪಾಗದೆ ಉಳ್ಕೊಂಡಂತ ಸಂಖ್ಯೆಗಳು ಯಾವುವು, 2 ಇಂಟು 2 ಮಾತ್ರ, ಇವುಗಳ ಗುಣಲಬ್ಧ 4. ಆದ್ದರಿಂದ ನಾವು ಯಾವ ಸಂಖ್ಯೆಯಿಂದ ಭಾಗಿಸಬೇಕು ಅಂದ್ರೆ 4ರಿಂದ ಭಾಗಿಸಬೇಕಾಗುತ್ತೆ. ಎಷ್ಟರಿಂದ? 4ರಿಂದ ಭಾಗಿಸಬೇಕಾದ್ರೆ. ಸ್ವಲ್ಪ ಪ್ರಶ್ನೆ ಚೇಂಜ್ ಆದ್ರೆ ಏನ್ ಪ್ರಶ್ನೆ ಚೇಂಜ್ ಮಾಡ್ಬೋದು, 37,044 ಭಾಗಿಸಿದಾಗ ಪೂರ್ಣ ಘನಸಂಖ್ಯೆ ಕೊಡುವ ಅನ್ನೋ ಬದ್ಲಿ 37,044 ಗುಣಿಸಿದಾಗ ಅಂತ ಕೊಟ್ಟಿದ್ರೆ ಎರಡೇ ಕೇಳಕ್ ಸಾಧ್ಯತೆ ಐತೆ. ಒಂದು ಗುಣಿಸಿದಾಗ ಅಂತ ಕೇಳಬಹುದು, ಇಲ್ಲ ಭಾಗಿಸಿದಾಗ ಅಂತ ಕೇಳಬಹುದು. ಇದ್ಬಿಟ್ಟು ಬೇರೆ ಕೇಳಕ್ ಬರಲ್ಲ. ಗುಣಿಸಿದಾಗ ಪೂರ್ಣ ಘನಸಂಖ್ಯೆ ಕೊಡುವ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಅಂದ್ರೆ ಯಾವ ಸಂಖ್ಯೆಯಿಂದ ನಾನು ಗುಣಿಸಬೇಕು ಅಂತ ಕೇಳಿದಾಗ, ಅಥವಾ 37,044 ಒಂದು ಪೂರ್ಣ ಘನಸಂಖ್ಯೆಯನ್ನಾಗಿಸಲು ಯಾವ ಸಂಖ್ಯೆಯಿಂದ ನಾನು ಗುಣಿಸಬೇಕು ಅಂತ ಕೇಳಿದ್ರೆ 2 ಇದೆ. ಇಲ್ಲಿ ನನಗೆ ಕಮ್ಮಿ ಬಿದ್ದಿದ್ದೆಷ್ಟು, ಇನ್ನ ಒಂದು 2ರಲ್ಲೇ ಗುಣಿಸಿಬಿಟ್ಟಿದ್ರೆ ಅಲ್ವಾ. ಈಗ ನಾವು ಭಾಗಿಸಿನಿ, ನನಗೆ ಇನ್ನೊಂದು 2 ಸಿಕ್ಕಿತ್ತು ಅಂದ್ರೆ ಇದನ್ನೂ ಕೂಡ ಘನಸಂಖ್ಯೆ ಆಗ್ತಿತ್ತು ಅಲ್ವಾ. ಆದ್ದರಿಂದ ಗುಣಿಸಬೇಕಾದ ಸಂಖ್ಯೆ ಅಂತ ಕೇಳಿದ್ರೆ 2 ಅಂದ್ರೆ ಅದಕ್ಕೆ ಸೇರಿಸಬೇಕಾದ ಸಂಖ್ಯೆ ಎಷ್ಟು, 2. ಇನ್ನೊಂದು 2 ಇದ್ದಿದ್ರೆ ಇದು ಪೂರ್ಣ ಘನಸಂಖ್ಯೆ ಆಗ್ತಿತ್ತು. ಹಾಗಾದ್ರೆ ಅವರು ಎಷ್ಟು ತೆಗಿಬೇಕಾಗತ್ತ, ಇವೆರಡನ್ನು ತೆಗೆದ್ರೂ ಇದು ಒಂದು ಪೂರ್ಣ ಘನಸಂಖ್ಯೆ ಆಗುತ್ತೆ ಅಲ್ವಾ. ಆದ್ದರಿಂದ ತೆಗಿಬೇಕಾದ ಸಂಖ್ಯೆ, ಭಾಗಿಸೋದಂದ್ರೆ ಏನು, ತೆಗಿಯೋ ಸಂಖ್ಯೆ 4. ಯಾಕಂದ್ರೆ 2 4. ಇನ್ನು ಎಷ್ಟು ಗುಣಿಸಿದ್ರೆ ಆಗ್ತಿತ್ತು ಅಂದ್ರೆ ಇನ್ನೊಂದು 2 ಸಿಕ್ಕರೆ ಸಾಕಾಗಿತ್ತು. ಅದನ್ನು ಕೂಡ ಇದೇ ಸಂಖ್ಯೆನೇ ಒಂದು ಪೂರ್ಣ ಘನಸಂಖ್ಯೆ ಆಗ್ತಿತ್ತು. ಇನ್ನೊಂದು 2 ಇದ್ರೆ 2ರಿಂದ ಇಂಟು ಮಾಡಿದ್ರೆ ಅಲ್ವಾ. ಆದ್ದರಿಂದ ಗುಣಿಸಬೇಕಾದಂತ ಕೇಳಿದ್ರೆ ಎಷ್ಟು ಸಾಲ್ಟೇಜ್ ಐತಿ ನೋಡಿ, ಇನ್ನು ಸಾಲ್ಟೇಜ್ ಇದ್ದಿದ್ದು ಬರೆದ್ರೆ ಗುಣಿಸಬೇಕಾದ, ಉಳಿದರ ಒಂದು ಗುಣಲಬ್ಧ ಬರೆದ್ರೆ ಭಾಗಿಸಬೇಕಾದ, ಇಷ್ಟೇ ಇರ್ತಕ್ಕಂಥದ್ದು. ಓಕೆ ಅಲ್ವಾ. ಇಲ್ಲಿ ನಿಮ್ಗೆ 2 ಲೆಕ್ಕ ನಿಮಗೆ ಸಿಕ್ತು. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ರತಿ ಲೆಕ್ಕಕ್ಕೂ ಕೂಡ ನಾನು ನಿಮಗೆ ಹಿಂಟ್ಸ್ ಕೊಡ್ತಾ ಹೋಗ್ತೀನಿ. ಅವನು ಪ್ರಶ್ನೆ ಪತ್ರಿಕೆ ಒಂದು ಸ್ವರೂಪದ ಸುತ್ತಲೂ ಕೂಡ ನಾನು ಅಲ್ಲಿ ಏನು ಮಾಡ್ತಾ ಇದ್ದೀನಿ, ಹೆಚ್ಚಿನ ವರ್ಕನ್ನು ಮಾಡ್ತಾ ಇದ್ದೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ, ಬಹಳ ನಿಮಗೆ ಲೈಕ್ ಆಗುತ್ತೆ. ಮತ್ತು ಇದರ ಸುತ್ತಲೂ ಇರುವಂಥದ್ದು ಬೇರೆ ಥರ ಪ್ರಶ್ನೆ ಬಂದರೆ ಹೆಂಗೆ ಅನ್ನೋದು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮುಂದಿನ ಸಮಸ್ಯೆ ಪ್ರಶ್ನೆ ಸಂಖ್ಯೆ 47. ಕೊಟ್ಟಿರುವ ಚಿತ್ರದಲ್ಲಿ ಎಒಬಿಯು ಒಂದು ಸರಳ ರೇಖೆಯಾಗಿದೆ. ಎಒಬಿ ಅನ್ನುವಂಥದ್ದೇನು, ಒಂದು ಸರಳ ರೇಖೆಯಾಗಿದೆ. ಎಒಸಿ ಮತ್ತು ಬಿಒಡಿ 85 ಡಿಗ್ರಿ ಆಗಿದೆ. ಹಾಗಾದರೆ ಕೋನ್ ಸಿಒಡಿಯ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಚಿತ್ರ ಬಂದಿಲ್ಲ. ಓಕೆ, ನಾವೇ ಚಿತ್ರವನ್ನ ಮಾಡ್ಕೋಣ, ಏನು ಸಮಸ್ಯೆ ಇಲ್ಲ. ಒಂದು ಚಿತ್ರ ಐತಂತೆ, ಚಿತ್ರ ಕೊಟ್ಟಿಲ್ಲ ಅಂದ್ರೆ ನಾವು ಮಾಡ್ಕೋಬಹುದು. ಕೋನ್ ಎಒಬಿ ಅಂತಂದ್ರೆ ಎಒಬಿ ಒಂದು ಸರಳ ರೇಖೆಯಾಗಿದೆ. ಸರಳ ರೇಖೆ ಮಾಡ್ಕೊಂಡೆ. ಕೋನ್ ಎಒಸಿ ಮತ್ತು ಬಿಒಡಿಗಳ ಬೆಲೆ 85. ಇಲ್ಲಿಂದ ಏನಾಗುತ್ತೆ, ಇಲ್ಲಿ 2 ರೇಖೆಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಕ್ಲಿಯರ್ ಆಗಿದೆ. ಓಕೆನಾ. ಇವೆರಡನ್ನ ಸೇರಿದ್ರೆ ಇನ್ ಕೇಸ್ ಎಒಸಿ ಇಲ್ಲಿ ಸಿ ಆಗಲಿ, ಇಲ್ಲಿ ಬಿಒಡಿ ಡಿ ಆಗಲಿ, ಇವೆರಡನ್ನ ಸೇರಿದ್ರೆ 85 ಅಂತ. ಇದನ್ನ ಮತ್ತು ಇದನ್ನ ಇವೆರಡನ್ನ ಸೇರಿಸಿದ್ರೆ 85 ಡಿಗ್ರಿ ಆಗುತ್ತಂತೆ. ಹಾಗಾದ್ರೆ ಇದು ಎಷ್ಟು ಎಂಬುದು ಪ್ರಶ್ನೆ. ಓಕೆ ಅಲ್ವಾ. ರೈಟ್. ಹಾಗಾದ್ರೆ ನಿಮಗೆ ಗೊತ್ತಿರಲಿ, ಒಂದು ಸರಳ ರೇಖೆ ಅಂತ ಕೊಟ್ಟಾಗ ಇದರ ಅಳತೆ ಕಂಪ್ಲೀಟ್ ಆಗಿ 180 ಡಿಗ್ರಿ ಆಗಿರುತ್ತೆ. ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿರುತ್ತೆ, 180 ಡಿಗ್ರಿ. 180 ಡಿಗ್ರಿದಲ್ಲಿ ಇವೆರಡರ ಅಳತೆ ಕೊಟ್ಟಿದ್ದಾರೆ 85. ಹಾಗಾದ್ರೆ 180 ಡಿಗ್ರಿ ಮೈನಸ್ 85 ಓಕೆ ಅಲ್ವಾ, ಇಸ್ ಈಕ್ವಲ್ ಟು 95 ಡಿಗ್ರಿ ಸರಿಯಾದಂತ ಒಂದು ಉತ್ತರ. ಆಪ್ಷನ್ ಸಿ ಸರಿಯಾಗಿರುವಂತಹ ಒಂದು ಉತ್ತರವಾಗಿದೆ. ಇವೆರಡನ್ನು ಸೇರಿದರೆ 85 ಆಗುತ್ತಂತೆ. 180 85 ತೆಗೆದ್ರೆ ಇನ್ನೂ ನಮಗೆ 95 ಬ್ಯಾಲೆನ್ಸ್ ಉಳಿತು. ಆ ಬ್ಯಾಲೆನ್ಸ್ ಆಗಿರೋದ್ರೆ ಈ ಒಂದು COD ಆಗಿರುತ್ತದೆ. ಓಕೆ ಅಲ್ವಾ. ರೈಟ್. ಪ್ರಶ್ನೆ ಸಂಖ್ಯೆ 48. 5 ಅನುಕ್ರಮ ಸಂಖ್ಯೆಗಳ ಸರಣಿಯ ಸರಾಸರಿ ಎನ್ನಾಗಿದೆ. ಯಾವುದೋ ಒಂದು 5 ಅನುಕ್ರಮ ಸಂಖ್ಯೆಗಳು ಇದಾವಂತೆ, ಅವುಗಳ ಸರಾಸರಿ ಏನಾಗಿದೆ ಅಂತ ಎನ್ ಆಗಿದೆ ಅಂತ ಅವರು ಕೊಟ್ಟಿದ್ದಾರೆ. ಸರಿಯಾಗದು. ಸರಾಸರಿ ಎನ್ ಆದಾಗ
5 ಅನುಕ್ರಮ ಸಂಖ್ಯೆಗಳ ಸರಾಸರಿಯನ್ನು ಅವರು ಕೊಟ್ಟಿದ್ದಾರೆ. ಸರಾಸರಿ ಎಷ್ಟು ಅಂತ ಕೇಳಿದ್ರೆ n. ನೆಕ್ಸ್ಟ್, ಈ ಸರಣಿಯ ಮುಂದಿನ 2 ಸಂಖ್ಯೆಗಳನ್ನ ಸೇರಿಸಿದರೆ ದೊರೆಯುವಂತ ಹೊಸ ಸರಾಸರಿ ಏನು ಬದಲಾವಣೆ ಆಗುತ್ತೆ ಎಂಬ ಪ್ರಶ್ನೆಯನ್ನು ಅವರು ಕೇಳಿದ್ದಾರೆ. ಸರಿ, ಹಾಗಾದ್ರೆ 5 ಕ್ರಮಾನುಗತ ಸಂಖ್ಯೆಗಳನ್ನು ಬರೆದು ನೋಡೋಣ. 1 2 3 4 5 5 ಕ್ರಮಾನುಗತ ಸಂಖ್ಯೆ. ಇದರ ಸರಾಸರಿ ಎಷ್ಟಾಗಿರುತ್ತೆ? 3. ಕ್ರಮಾನುಗತ ಸಂಖ್ಯೆಗಳನ್ನ ಬೆಸ ಸಂಖ್ಯೆ ಎಷ್ಟು ಕೊಟ್ಟಾಗ ಮಧ್ಯದಲ್ಲಿರುವ ಸಂಖ್ಯೆಯೇ ಸರಾಸರಿ ಆಗಿರುತ್ತದೆ. ನಿಮಗೆ ಗೊತ್ತಿರುವಂತ ಒಂದು ವಿಚಾರ ಅಲ್ವಾ? ಕ್ರಮಾನುಗತ ಸಂಖ್ಯೆಗಳನ್ನ ಬೆಸ ಸಂಖ್ಯೆ ಎಷ್ಟು ಕೊಟ್ಟಾಗ ಮಧ್ಯದಲ್ಲಿರುವ ಸಂಖ್ಯೆನೇ ಅದಕ್ಕೆ ಸರಾಸರಿ ಆಗಿರುತ್ತೆ. ಇನ್ನು ಬೇರೆ ತೋಣವು ಏನ್ ತೋಣವು? 96, 97, 98, 99, 100 ಹಿಂಗೆ ಕೊಟ್ಟಿವಿ ಅಂತ ಇಟ್ಕೋರಿ. 5 ಸಂಖ್ಯೆಗಳನ್ನು ಕೊಟ್ಟಿವಿ. ಇದ್ರ ಸರಾಸರಿ ಎಷ್ಟಾಗುತ್ತಪ್ಪ? ಮಧ್ಯದ ಸಂಖ್ಯೆನೇ ಸರಾಸರಿ ಆಗಿರುತ್ತೆ. ಬಟ್ ಮುಂದೆ ಏನ್ ಹೇಳ್ತಾರೆ? ಆ ಸರಾಸರಿ ಇನ್ ಕೇಸ್ ಇದು ನಾನು n ಅಂತ ಏನಾದ್ರೂ ತೆಗೆದುಕೊಂಡ್ರೆ ಅಲ್ವಾ, ಈ ಸರಣಿಗೆ ಮುಂದಿನ 2 ಸಂಖ್ಯೆಗಳನ್ನ ಸೇರಿಸಿದಾಗ, ಅಂದ್ರೆ ನಾನು 5 ಮಟ್ಟ ಬರೆದಿದ್ದೆಲ್ಲ, 1 2 3 4 5 ಬರೆಯೋ ಬದಲಿ ಇನ್ನೆರಡು ಸಂಖ್ಯೆ ಸೇರಿಸ್ಬಿಡ್ತೀನಿ. 6 ಮತ್ತು 7 ನಾನು ಇಲ್ಲಿ ಸೇರಿಸ್ತೇನೆ. ಹೊಸ ಸರಾಸರಿ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಹಾಗಾದ್ರೆ ಹೊಸ ಸರಾಸರಿ ಏನಾಗುತ್ತೆ? ಈ ಕಡೆ 3 ಸಂಖ್ಯೆ ಬರ್ತಿದೆ, ಈ ಕಡೆ 3 ಸಂಖ್ಯೆ ಬರ್ತಿದೆ, 4 ಆಯ್ತು. ಫಸ್ಟ್ ಎಷ್ಟಿತ್ತು? 3 ಇತ್ತು. ಆಮೇಲೆ ಎಷ್ಟಾಯ್ತು? 4 ಆಯ್ತು. ಹಾಗಾದ್ರೆ ಏನಾಯ್ತು? 1 ಪ್ಲಸ್ ಆಯ್ತು ಅಲ್ವಾ? 2 ಸಂಖ್ಯೆ ಸೇರಿದಾಗ ಒಂದು ಸರಾಸರಿ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಇದನ್ನೇ ಅವ್ರು ಕೇಳಿದ್ದು. ಹಾಗಾದ್ರೆ ಏನಾಗುತ್ತೆ? n ಇದ್ದಿದ್ದು n ಪ್ಲಸ್ 1 ಆಗುತ್ತೆ ಅಲ್ವಾ? ಹಾಗಾದ್ರೆ 1 ಹೆಚ್ಚಿರುತ್ತದೆ, ಹಾಗೆ ಇರುತ್ತದೆ. 1.4 ಹೆಚ್ಚಾಗುತ್ತದೆ, 2 ಹೆಚ್ಚಾಗುತ್ತದೆ. ಸರಿಯಾದ ಉತ್ತರ ಏನಂದ್ರೆ 1 ಹೆಚ್ಚಾಗುತ್ತದೆ. ಓಕೆ ಅಲ್ವಾ? ಸರಿ, ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಮಾತಾಡೋಣ. ಓಕೆನಾ? ಯಾವುದೇ ಕ್ರಮಾನುಗತ ಸಂಖ್ಯೆಗಳನ್ನ ಕೊಟ್ಟಾಗ ಮುಂದಿನ 2 ಸಂಖ್ಯೆ ಏನಾದ್ರೂ ನೀವು ಎಕ್ಸ್ಟ್ರಾ ಮಾಡಿದ್ರೆ ಒಂದು ಸರಾಸರಿ ಹೆಚ್ಚಿಗಾಗುತ್ತೆ. 2 ಸಂಖ್ಯೆ ಹೆಚ್ಚು ಮಾಡಿದ್ರೆ ಒಂದು ಸರಾಸರಿ ಹೆಚ್ಚಾಗುತ್ತೆ. ಮುಂದಿನ ಕ್ರಮಾನುಗತ ಸಂಖ್ಯೆ ಕೊಟ್ಟಾಗ ಮಾತ್ರ ನಾ ಹೇಳ್ತಿರೋದು. ಮುಂದಿನ 4 ಸಂಖ್ಯೆ ಕೊಟ್ರೆ 2 ಸರಾಸರಿ ಹೆಚ್ಚಾಗುತ್ತೆ. ಮುಂದೆ ನೀವು 6 ಸಂಖ್ಯೆ ಕೊಟ್ರೆ 3 ಸರಾಸರಿ ಹೆಚ್ಚಿಗಾಗುತ್ತೆ. ಅಂದ್ರೆ ಇದರ ಅರ್ಥ ಏನು? ನಾವು ಎಷ್ಟು ಸಂಖ್ಯೆಗಳನ್ನ ಹೆಚ್ಚಿಗೆ ಮಾಡ್ತೀವೋ ಅದರ ಅರ್ಧದಷ್ಟು ಸರಾಸರಿ ಹೆಚ್ಚಾಗುತ್ತದೆ. ಅಂದ್ರೆ ನಾವು ಒಂದೇ ಸಂಖ್ಯೆ ಜಾಸ್ತಿ ಮಾಡಿದ್ರೆ ಹೆಂಗ್ ಸರ? 1 ಸಂಖ್ಯೆ ಜಾಸ್ತಿ ಮಾಡಿದ್ರಪ್ಪ ಅಂದ್ರೆ 0.5 ಅರ್ಧ 1/2 ಸರಾಸರಿ ಹೆಚ್ಚಿಗೆ ಆಗುತ್ತೆ. 3 ಇದ್ದಿದ್ದು ಏನಾಗುತ್ತೆ? 3.5 ಆಗುತ್ತೆ. ಓಕೆ ಅಲ್ವಾ? ಒಂದೇ ಸಂಖ್ಯೆ ಜಾಸ್ತಿ ಮಾಡಿದ್ರೆ ಅರ್ಥ ಆಯ್ತಲ್ವಾ? ಅಂದ್ರೆ ನೀವು ಎಷ್ಟು ಜಾಸ್ತಿ ಮಾಡ್ತೀರಿ ಅಷ್ಟೇ ಅದು ಅದರ ಅರ್ಧದಷ್ಟು ಸರಾಸರಿ ಹೆಚ್ಚಾಗುತ್ತೆ. ಕಡಿಮೆ ಮಾಡಿದ್ರೆ ಹೆಂಗಾಗುತ್ತೆ ಅಲ್ವಾ? ಇನ್ ಕೇಸ್ 2 ಸಂಖ್ಯೆ ತೆಗೆದ್ಬಿಡ್ತೀನಿ ಅಲ್ವಾ? 5 ಸಂಖ್ಯೆ ಅದು 5 ಸಂಖ್ಯೆ 2 ಸಂಖ್ಯೆ ತೆಗಿತೀನಿ. ಇವಾಗ ಏನಾಗುತ್ತೆ? ಸರಾಸರಿ 2 ಆಗುತ್ತೆ. ಎಷ್ಟಾಗುತ್ತಾ? 2 ಆಗುತ್ತಾ? ಮಧ್ಯದ ಸಂಖ್ಯೆ ಆಗುತ್ತೆ ಅವಾಗ ಅಲ್ವಾ? ಅಂದ್ರೆ ಏನಾಗರ 2 ಕಮ್ಮಿ ಮಾಡಿದ್ರೆ 1 ಕಮ್ಮಿ ಆಗುತ್ತಾ, 4 ಕಮ್ಮಿ ಮಾಡಿದ್ರೆ 2 ಕಮ್ಮಿ ಆಗುತ್ತಾ. ಅಂದ್ರೆ ಕ್ರಮಾನುಗತ ಸಂಖ್ಯೆಗಳನ್ನ ನಾವು ಎಷ್ಟು ಹೆಚ್ಚಿಸುತ್ತೇವೆಯೋ ಅದರ ಅರ್ಧದಷ್ಟು ಸರಾಸರಿ ಹೆಚ್ಚಳವಾಗುತ್ತದೆ. ಕ್ರಮಾನುಗತ ಸಂಖ್ಯೆಗಳನ್ನ ನಾವು ಎಷ್ಟು ಕಡಿಮೆ ಮಾಡುತ್ತೇವೆಯೋ ಅದರ ಸರಾಸರಿನೂ ಕೂಡ ಅದರ ಅರ್ಧದಷ್ಟು ಕಡಿಮೆಯಾಗುತ್ತದೆ. ಈ ಕಾನ್ಸೆಪ್ಟ್ ಇದ್ರೆ ಸಾಕು. ಓಕೆ ಅಲ್ವಾ? ನೆಕ್ಸ್ಟ್ ಹೋಗೋಣ. ಮುಂದಿನ ಪ್ರಶ್ನೆ 49. ಬಹಳ ಈಸಿ ಐತಿ ಅಲ್ವಾ? ಮ್ಯಾಥಮೆಟಿಕ್ಸ್ ಎನ್ನುವ ಪದದಲ್ಲಿನ ಸ್ವರಗಳ ಭಿನ್ನರಾಶಿ ಭಾಗ ಎಷ್ಟು ಅಂತ ಕೇಳಿದ್ದಾರೆ. ಮ್ಯಾಥಮೆಟಿಕ್ಸ್ ನಲ್ಲಿ ಒಟ್ಟು ಅಕ್ಷರಗಳ ಸಂಖ್ಯೆಯನ್ನ ತೆಗೆದುಕೊಳ್ತೀವಿ. ಒಟ್ಟು ಅಕ್ಷರಗಳು ಎಷ್ಟದಾವ ಅಂತ ನೋಡಿದ್ರೆ 1 2 3 4 5 6 7 8 9 10 11 ಅಲ್ವಾ? 11 ಅಕ್ಷರಗಳನ್ನ ಒಟ್ಟು ಅಕ್ಷರಗಳನ್ನಾಗಿ ನಾವಿಲ್ಲಿ ನೋಡ್ತೀವಿ. ಇದರಲ್ಲಿನ ಸ್ವರಗಳ ಭಾಗ ಯಾವ್ಯಾವ ಬರ್ತಾವೆ ಇಲ್ಲಿ? ಎಂ ಎ ಬಂತು, ಅದಾದ್ಮೇಲೆ ಇ ಬಂತು, ಎ ಬಂತು, ಐ ಬಂತು. ಎ ಇ ಐ ಓ ಯು ಇವುಗಳಿಗೆ ಸ್ವರಗಳು ಅಂತ ಕರಿತೀವಿ ಅಲ್ವಾ? ಇದರಲ್ಲಿ ಇರುವಂತವು 4. ಹಾಗಾದ್ರೆ 11ರಲ್ಲಿ ಒಟ್ಟು ಅಕ್ಷರಗಳು 11, ಅದರಲ್ಲಿ 4 ಏನಾಗಿದೆ ಅಂತ ಕೇಳಿದ್ರೆ ಸ್ವರಗಳಾಗಿವೆ. 4/11 ಸರಿಯಾದಂತ ಒಂದು ಉತ್ತರ. ಕ್ವಶನ್ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ತಿತ್ತು ಅಂತಂದ್ರೆ ಜಸ್ಟ್ ಒಂದು ಲೈಕ್ ಮಾಡ್ರಿ,
ಸಾಧ್ಯವಾದರೆ ಇಂಥ ಹಲವಾರು ಪ್ರಶ್ನೆಗಳಿಗೆ ನಾನು ಕೇಳಿದರೆ ಇಂಥ ಲೆಕ್ಕಗಳನ್ನು ಕೂಡ ನೀವು ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ಆ ಒಂದು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಸಮಸ್ಯೆಗಳನ್ನು ಹಾಕಿದ್ರೂ ನಾನು ಬಿಡಿಸಿಕೊಡೋ ವ್ಯವಸ್ಥೆಯನ್ನು ಮಾಡ್ತೀನಿ. 50ನೇ ಪ್ರಶ್ನೆ. ಕೆಳಗಿನ ಚಿತ್ರಲೇಖದಲ್ಲಿ ವಾರದ 4 ದಿನಗಳಲ್ಲಿ ವ್ಯಾಪಾರಿಯೊಬ್ಬ ಮಾರಾಟ ಮಾಡಿದ ಸೇಬಿನ ಪೆಟ್ಟಿಗೆಗಳನ್ನು ತೋರಿಸಲಾಗಿದೆ. ಒಬ್ಬ ವ್ಯಾಪಾರಿ ಏನು ಮಾಡ್ಯಾನ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿನಗಳ ಕಾಲ ಸೇಬು ಹಣ್ಣನ್ನು ಮಾರಾಟ ಮಾಡಲಿಕ್ಕೆ ಹೋಗಿದ್ದಾನೆ. ಒಂದು ಹಣ್ಣು ಅಂತಂದ್ರೆ ಒಂದು ಪೆಟ್ಟಿಗೆ ಅಂತ ನಾವಿಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಹಾಗಾದ್ರೆ ಇಲ್ಲಿ ಇನ್ನೂ ಒಂದು ಕ್ಲೂ ಅನ್ನು ಕೊಟ್ಟಿದ್ದಾನೆ. ಒಂದು ಹಣ್ಣು ಅಂದ್ರೆ ಒಂದು ಪೆಟ್ಟಿಗೆ ಅಲ್ಲ, 25 ಪೆಟ್ಟಿಗೆ ಅಂತ ಕೊಟ್ಟಾನ. ಅಂದ್ರೆ ಸೋಮವಾರ ಎಷ್ಟು ಪೆಟ್ಟಿಗೆ ಅಂದ್ರೆ 3, 3, 6, 7 ಪೆಟ್ಟಿಗೆ ಅಲ್ಲಿದು. 7 × 25 ಪೆಟ್ಟಿಗೆ ಸೋಮವಾರ ದಿನ ಮಾರಿದ್ದು. ಮಂಗಳವಾರ ದಿನ 4 ತೋರ್ಸ್ಯಾರ. 4 ಅಂದ್ರೆ ಒಂದು ಹಣ್ಣು ಇಸ್ಕೊಳ್ತು 25 ಪೆಟ್ಟಿಗೆ. ಅಂದ್ರೆ 4 ಅಂದ್ರೆ ಎಷ್ಟು ಪೆಟ್ಟಿಗೆ? 4 ಅಂದ್ರೆ 100 ಪೆಟ್ಟಿಗೆ ಮಂಗಳವಾರ ದಿವಸ ಮಾರಾಟ ಮಾಡ್ಯಾನ ಅಂತ ಅರ್ಥ ಆಗಲ್ಲ. ಸರಿ, ಹಾಗಾದ್ರೆ ಕೊನೆಯಲ್ಲಿ ಅವನ ಹತ್ರ 75 ಸೇಬು ಹಣ್ಣಿನ ಪೆಟ್ಟಿಗೆಗಳು ಉಳಿದಿದ್ದರೆ ಅವನಲ್ಲಿ ಆರಂಭದಲ್ಲಿ ಎಷ್ಟು ಸೇಬು ಹಣ್ಣುಗಳ ಪೆಟ್ಟಿಗೆಯನ್ನ ಹೊಂದಿದ್ದನು ಅಂತ ಆಗಬೇಕಾಗಿತ್ತು. ಸೇಬುಗಳನ್ನು ಹೊಂದಿದ್ದನು ಅಂತಂತೈತೆ. ರೈಟ್ ಇರಲಿ, ಏನ್ ಸಮಸ್ಯೆ ಇಲ್ಲ. ಸೋಮವಾರ ದಿನ ಎಷ್ಟು ಅಂತ ನೋಡಿದ್ರೆ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19. ಒಟ್ಟು ಅವನು ಮಾರಾಟ ಮಾಡಿರ್ತಕ್ಕಂಥ 4 ದಿನದಲ್ಲಿ ಮಾರಾಟ ಮಾಡಿರ್ತಕ್ಕಂಥ ಪೆಟ್ಟಿಗೆಗಳ ಸಂಖ್ಯೆ 19. ಒಂದು ಪೆಟ್ಟಿಗೆ = 25. ಒಂದು ಪೆಟ್ಟಿಗೆ = 25. ಹಾಗಾದ್ರೆ 25 9 225 ಕ್ಯಾರಿ 22 ಬಂತು. ರೈಟ್, 22 1 25 1 25 35 45 46 47 475 ಒಂದು ಪೆಟ್ಟಿಗೆಗಳನ್ನ ಅವನು 4 ದಿನದಲ್ಲಿ ಮಾರಾಟ ಮಾಡಿದ್ದಾನೆ. ಓಕೆನಾ? ಹಾಗಾದ್ರೆ ಏನ್ ಕೇಳಿದ್ದಾರೆ? ಅಷ್ಟೆಲ್ಲ ಮಾರಾಟ ಮಾಡಿದ ಮೇಲೆ ಅವನ ಹತ್ರ 75 ಪೆಟ್ಟಿಗೆಗಳು ಇನ್ನೂ ಉಳ್ಕೊಂಡವಂತ. ಸೊ ಪ್ಲಸ್ 75 10 5 550 ಪೆಟ್ಟಿಗೆಗಳು ಅವನಲ್ಲಿ ಆರಂಭದಲ್ಲಿ ಇದ್ದು. ಆದ್ದರಿಂದ ಆಪ್ಷನ್ ಬಿ ಸರಿಯಾಗುವಂತ ಒಂದು ಉತ್ತರ. ಪ್ರಶ್ನೆ ಸಂಖ್ಯೆ 51. 26 ಚೆಂಡುಗಳನ್ನ 1350ಕ್ಕೆ ಮಾರಿದಾಗ ಆದ ನಷ್ಟವು 8 ಚೆಂಡುಗಳ ಕೊಂಡ ಬೆಲೆಗೆ ಸಮನಾಗಿದೆ. ಹಾಗಾದ್ರೆ ಒಂದು ಚೆಂಡಿನ ಕೊಂಡ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಬಹಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ನೋಡ್ರಿ. 26 ಚೆಂಡುಗಳನ್ನ ಅವನು ಮಾರಾಟ ಮಾಡಿದಾನೆ ಅಲ್ವಾ? 26 ಚೆಂಡುಗಳನ್ನ ಅವನು ಮಾರಾಟ ಮಾಡಿದಾನೆ. 26 ಚೆಂಡುಗಳನ್ನ ಮಾರಾಟ ಮಾಡಿದಾಗ ಚೆಂಡುಗಳು ಮಾರಾಟ ಮಾಡಿದ ಬೆಲೆ 1350 ರೂಪಾಯಿ. ಓಕೆ, ರೈಟ್. ಮಾರಾಟ ಬೆಲೆ ನಷ್ಟ ಆದಾಗ ನಷ್ಟ ಆದಾಗ ಏನಾಗಿರ್ತದೆ ಅಂದ್ರೆ 26 ಚೆಂಡುಗಳನ್ನ 1350ಕ್ಕೆ ಮಾರಿದಾಗ ಆದ ನಷ್ಟವು 8 ಚೆಂಡುಗಳ ಕೊಂಡ ಬೆಲೆಗೆ ಸಮನಾಗಿದೆ. ಅಂದ್ರೆ ಟೋಟಲಿ 26 ಚೆಂಡುಗಳು 26 ಚೆಂಡುಗಳ ಕೊಂಡ ಬೆಲೆ ಯಾವುದಕ್ಕೆ ಸಮ ಐತದೋ 26 ಚೆಂಡುಗಳ ಮಾರಾಟ ಬೆಲೆ ಪ್ಲಸ್ 8 ಚೆಂಡುಗಳ ಕೊಂಡ ಬೆಲೆ. ಇವೆರಡನ್ನು ಸೇರಿದ್ರೆ ಏನು ಸಿಗುತ್ತಂತ ಅವನಿಗೆ? 26 ಚೆಂಡುಗಳ ಕೊಂಡ ಬೆಲೆ ಎಷ್ಟು ಅವನಿಗೆ ಬೆಲೆ ಸಿಗುತ್ತೆ ಅಲ್ವಾ? ಆದ್ದರಿಂದ 26 ಚೆಂಡುಗಳು ಮೈನಸ್ 8 ಚೆಂಡು. ಯಾಕಂದ್ರೆ ಇದು ಏನಿದು ಲಾಸ್, ಅವನಿಗೆ ಆಗಿರ್ತಕ್ಕಂಥ ಲಾಸ್. 26ರಲ್ಲಿ 8 ಹೋದ್ರೆ ಎಷ್ಟು ಉಳಿತು? 6 ಅಲ್ಲೊಂದು 2 ಅಂತಂದ್ರೆ 18 ಚೆಂಡುಗಳ ಕೊಂಡ ಬೆಲೆ ಆಯ್ತಿದು ಅಲ್ವಾ? 18 ಚೆಂಡುಗಳ ಕೊಂಡ ಬೆಲೆ $1350 ರೂಪಾಯಿ ಆಯ್ತು. ಹಾಗಾದ್ರೆ 26 ಚೆಂಡುಗಳಲ್ಲಿ 18 ಚೆಂಡುಗಳ ಕೊಂಡ ಬೆಲೆ ಪ್ಲಸ್ 8 ಚೆಂಡುಗಳ ಕೊಂಡ ಬೆಲೆ $26 ಚೆಂಡುಗಳ ಮಾರಿದ ಬೆಲೆ ಅಲ್ವಾ? ಆದ್ದರಿಂದ 18 ಚೆಂಡುಗಳ ಕೊಂಡ ಬೆಲೆ 1350 ಆದ್ರೆ ಒಂದು ಚೆಂಡುಗಳ ಬೆಲೆ ಓವರ್ ಗುಣಾಕಾರ ಬೆಲೆ ಕ್ವಶನ್ ಮಾರ್ಕ್
1 ಇಂಟು 1350 ಡಿವೈಡೆಡ್ ಬೈ 18. ಓಕೆ, ಕಟ್ತಾ ಹೋಗುತ್ತಲ್ಲ. 5 3 8 9 9 ಮೇಲೆ ಹೋಗುತ್ತೆ ನೋಡಿ. 9 2 18, 9 1 9, 9 ಮುಂದೆ ಎಷ್ಟು ಉಳಿತು 4, 9 5 45, 150, 2 1 2 75. ಆನ್ಸರ್ ಎಷ್ಟು ಅಂತ ನೋಡಿದರೆ 75 ರೂಪಾಯಿ. ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್ 52 ಸರಳೀಕರಣ. ಓಕೆ, ಸರಳೀಕರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಸರಳೀಕರಿಸಿ ಅಂತ ಕೊಟ್ಟಾಗ ಈ ತರ ಸಮಸ್ಯೆಗಳು ಬಂದಾಗ ಏನ್ ಮಾಡಬೇಕು ಗೊತ್ತಾ ನೀವು? ಮ್ಯಾಗಿನ ಸಮಸ್ಯೆನೇ ಬೇರೆ ಅಂತ ತಿಳ್ಕೊರಿ, ಕೆಳಗಿನ ಸಮಸ್ಯೆನೇ ಬೇರೆ ಅಂತ ತಿಳ್ಕೊರಿ. ಪ್ರತ್ಯೇಕವಾಗಿ ಮಾಡ್ತಾ ಬಂದು ಕೊನೆಗೆ ಅವು ಎರಡು ಸಂಖ್ಯೆಗಳನ್ನ ಮರ್ಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಿಮ್ಗೆ ಬಹಳಷ್ಟು ಈಸಿ ಆಗುತ್ತಾ. ನಿಮ್ಗೆ ಕಂಪ್ಲೀಟ್ ರೀತಿ ಸಹಿತನೇ ಬಿಡಿಸೋ ವ್ಯವಸ್ಥೆ ಮಾಡ್ತೀನಿ. ಓಕೆನಾ? ರೈಟ್. ಮೇಲೆ ಏನಿದೆ 0.5 ಇಂಟು 3 ಅಂತ ಇದೆ. ಅಂದ್ರೆ 0.5 ಇಂಟು 0.5 ಇಂಟು 0.5 ಅಂದ್ರೆ ಏನಾಯ್ತು? 0.125. 5 5 25, 25 125. 3 ಸ್ಥಾನ ಬಿಟ್ಟು ನಾನು ಪಾಯಿಂಟ್ ಕೊಡಬೇಕಾಗತ್ತೆ ಅಲ್ವಾ? 1 2 3 3 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀನಿ. 0.125 ಉತ್ತರ ಆಯ್ತು. ಪ್ಲಸ್ 0.3 ನ ವರ್ಗ 0.3 ಇಂಟು 0.3 3 3 9. 9 ಅಂದ್ರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕಾಗುತ್ತೆ. 0.09. ಕ್ಲಿಯರ್ ಅಲ್ಲ? ಡಿವೈಡೆಡ್ ಬೈ 0.5 ರ ವರ್ಗ 0.5 ಇಂಟು 0.5 0.25 ಅಲ್ವಾ? 25 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತಿದ್ವಿ. 0.25 ಮೈನಸ್ 0.5 ಇಂಟು 0.3 ಪ್ಲಸ್ 0.3 ನ ವರ್ಗ ಅಲ್ವಾ? 0.3 ಇಲ್ಲ ಮೇಲಿಂದು ಘನ ಐತೆ ನೋಡಿ. 0.3 ಇಂಟು 0.3 ಇಂಟು 0.3 3 3 9 9 3 27 ಆಗುತ್ತೆ ಇದು ಅಲ್ವಾ? 27 ಆಗುತ್ತೆ ಅಂತಂದ್ರೆ ಇದಂತ ಐತೆ ನೋಡ್ರಿ 27 ಅಂದ್ರೆ 0.27 0.0227 ಮೂರು ಸಲ ಬರ್ತಲ್ಲ ಅಲ್ವಾ? 0.027 ಆಗುತ್ತೆ ರೈಟ್ ಅಲ್ಲ? ರೈಟ್. ಯಾಕಂದ್ರೆ 3 3 9 9 3 27 3 ಸ್ಥಾನ ಬಿಟ್ಟು ನಾನು ಪಾಯಿಂಟ್ ಕೊಡಬೇಕಾಗುತ್ತೆ. 3 ಸಾರಿ ಪಾಯಿಂಟ್ ಅದು ಬಂದಿರುತ್ತೆ. ಸರಿ, 0.3 ರ ವರ್ಗ 3 3 9 ಹಂಗಂದ್ರೆ ಏನಾಗಾರ 0.09 2 ಸ್ಥಾನ ಬಿಟ್ಟು ನನಗೆ ಪಾಯಿಂಟ್ ಬರಬೇಕು. ಏನಿಲ್ಲ, ಇಲ್ಲೇ ಬಿಂದುವಿನ ನಂತರ 1 ಸ್ಥಾನ ಇತ್ತು ಅಂತಂದ್ರೆ ಇದರ ಉತ್ತರದಲ್ಲಿ ಬಿಂದುವಿನ ನಂತರ 3 ಸ್ಥಾನ ಇರಬೇಕು. ಯಾಕಂದ್ರೆ ಇಲ್ಲಿ ಕ್ಯೂಬ್ ಐತೆ. ಇಲ್ಲೇ ಬಿಂದುವಿನ ನಂತರ 1 ಸ್ಥಾನ ಇತ್ತು ಅಂತಂದ್ರೆ ಇದರ ಬರುವಂತ ಉತ್ತರದಲ್ಲಿ ಬಿಂದುವಿನ ನಂತರ 3 ಸ್ಥಾನ ಇರಬೇಕು. ಯಾಕಂದ್ರೆ ಕ್ಯೂಬ್ ಐತೆ. ನೆಕ್ಸ್ಟ್ ಇಲ್ಲಿ ಸ್ಕ್ವೇರ್ ಐತೆ ನೋಡ್ರಿ, 2 ಸ್ಥಾನ ಬರಬೇಕು. ಸ್ಕ್ವೇರ್ ಐತೆ, ಬಿಂದುವಿನ ನಂತರ 2 ಸ್ಥಾನ ಬರಬೇಕು. ಓಕೆ ಅಲ್ಲ? ಘಾತಾಂಕ ಎಷ್ಟಿದೆಯೋ ಬಿಂದುವಿನ ಮೇಲೆ ನಂತರ ಅಷ್ಟು ಸ್ಥಾನಗಳು ಇರುವ ಹಾಗೆ ನೀವು ನೋಡ್ಕೊಂಡ್ರೆ ಮುಗೀತು. ನೆಕ್ಸ್ಟ್ ಇವೆರಡನ್ನ ನಾನು ಕೂಡಿಸ್ಬೇಕಾಗತ್ತಲ್ಲ. ಪ್ಲಸ್ ಇದೆ ಯಾವ್ದನ್ನ? 0.125 ನೆಕ್ಸ್ಟ್ 0.027 ಎರಡನ್ನು ಕೂಡಿಸಿರ 5 5 10 12 2 2 4 1 5 1 0.152 ಮೇಲೆ ಇರ್ತಕ್ಕಂಥ ಉತ್ತರ 0.152. ಕೆಳಗಡೆ ನೋಡೋಣ. ಈಗ ಕೆಳಗಡೆ ನೋಡಿದ್ರೆ ಇದರಲ್ಲಿ ಗುಣಿಸ್ಬೇಕಾಗತ್ತಲ್ಲ. ಪ್ಲಸ್ ಫಸ್ಟ್ ಗುಣಾಕಾರ ಲೆಕ್ಕ ಬಾಡ್ಮಾಸ್ ಪ್ರಕಾರ 0.25 ಇವೆರಡು ಗುಣಾಕಾರ ಮಾಡ್ತಿದ್ವಿ. ಇಲ್ಲಿ ಮೈನಸ್ ಐತೆ, ಆದ್ರಿಂದ ಮೈನಸ್ನೇ ಬರ್ತೈತೆ ಉತ್ತರ. 5 3 15 15 ಅಂದ್ರೆ 0.15 ಪ್ಲಸ್ 0.09. ನೆಕ್ಸ್ಟ್ ಮಾಡ್ಬೇಕಾದ್ರೆ ಕೂಡ್ಸೋದು. ಇದು ಪ್ಲಸ್ ಐತೆ, ಇದು ಪ್ಲಸ್ ಐತೆ, ಇವೆರಡನ್ನ ಕೂಡಿಸ್ಬೇಕಲ್ಲ. ಈಗ ಏನು 0.025 0.25 ಓನ್ಲಿ 0.25 0.09 ಎರಡನ್ನ ಕೂಡಿಸ್ತೀನಿ. 9 5 14 2 1 3 0.34 ಆಯ್ತಿದು ಅಲ್ವಾ? ಹಾಗಾದ್ರೆ 0.152 ಡಿವೈಡೆಡ್ ಬೈ ಇವೆರಡನ್ನು ಕೂಡಿಸಿದ್ರೆ 0.34 ಮೈನಸ್ 0.15. ಓಕೆ, ನೆಕ್ಸ್ಟ್ ಮಾಡಬೇಕಾದ ಕ್ರಿಯೆ ಯಾವುದಾಗರ? ವ್ಯವಕಲನ ಕ್ರಿಯೆಯನ್ನ ಮಾಡ್ಕೋಬೇಕಾಗತ್ತೆ. ನೀವು ಕಚ್ಚಾವತ್ ಮಾಡಿದ್ದೆಲ್ಲ ಅಳಿಸ್ತೀನಿ, ಸ್ಪೇಸ್ ಬೇಕಾಗತ್ತೆ ಹಂಗಲ್ವಾ? ಸರಿ ಹಾಗಾದ್ರೆ. ಓಕೆ, ನೆಕ್ಸ್ಟ್ ಮಾಡಬೇಕಾದ ಕ್ರಿಯೆ ಇದನ್ನ ಮೈನಸ್ ಮಾಡ್ತೀನಿ. ಯಾವುದರಲ್ಲಿ? 0.34 ಅಲ್ಲಿ 0.15 ನ ಮೈನಸ್ ಮಾಡ್ತೀನಿ. ಯಾಕಂದ್ರೆ ಅಲ್ಲೇ ಮೈನಸ್ ಚಿಹ್ನೆ ಇದೆ, ಕಳಿಬೇಕಾಗತ್ತೆ. 14 5 ಹೋದ್ರೆ 9, ನೆಕ್ಸ್ಟ್ 3ರಲ್ಲಿ 2 ಹೋದ್ರೆ 1 0.19 ಇಸ್ ಈಕ್ವಲ್ ಟು 0.152 ಡಿವೈಡೆಡ್ ಬೈ 0.19.
ಎರಡು ಸ್ಥಾನ ಸರ್ಸಂತೀನಿ ಭಾಜಕವನ್ನ ಎರಡು ಸ್ಥಾನ ಸರಿಸಿದ್ರೆ ಏನಾಗುತ್ತೆ ಪೂರ್ಣ ಸಂಖ್ಯೆ ಆಗುತ್ತೆ. ಇದನ್ನ ಎರಡು ಸ್ಥಾನ ಸರಿಸಿದ್ರೆ ಇದನ್ನು ಕೂಡ ನಾವು ಎರಡು ಸ್ಥಾನ ಸರಿಸಬೇಕಾಗುತ್ತೆ. ಸೊ ಇದರ ಆನ್ಸರ್ ಏನ್ ಬಂತು 15.2 ಬಂತು. ಇದರ ಆನ್ಸರ್ ಎರಡು ಸ್ಥಾನ ಸರಿಸಿದ್ರೆ ಏನಾಗುತ್ತೆ ಇದ್ರದ್ದು 19 ಬಂತು. ಓಕೆ 19 ಮಗ್ಯಾಗ 152 ಐತೆ. 19 ಒಂದೇ 19 10 ದಿಲ್ಲ 0 19 8 ಓಕೆ 8 152 ಆನ್ಸರ್ 0.8 ಸರಿಯಾದಂತಹ ಒಂದು ಉತ್ತರವಾಗಿದೆ. ಆದ್ದರಿಂದ ಆಪ್ಷನ್ ಬಿ ಸರಿಯಾಗಿದೆ. ಓಕೆ ರೈಟ್. ಮುಂದಿನ ಸಮಸ್ಯೆ ನೀವು ಬರ್ಕೊಳ್ಳೋಕ್ಕೆ ಸ್ವಲ್ಪ ಪಾಸ್ ಮಾಡಿ ಬರ್ಕೋಬೇಕು. ಒಂದು ತರಗತಿಯಲ್ಲಿ ಬೆಂಚುಗಳನ್ನು 5 ಸಾಲುಗಳಲ್ಲಿ ಜೋಡಿಸಲಾಗಿದೆ. ತರಗತಿಗಳಲ್ಲಿ ಏನ್ ಮಾಡ್ಯಾರಂತ 5 ಲೈನ್ನಲ್ಲಿ ಜೋಡಣೆಯನ್ನ ಮಾಡಿದಾರಂತೆ. 1 2 3 4 5 ಈ ತರನಾಗಿ 5 ಲೈನ್ನಲ್ಲಿ ಜೋಡಣೆ ಮಾಡಿದ್ದಾರೆ. ಪ್ರತಿ ಸಾಲಿನಲ್ಲಿ ಸಮಾನ ಸಂಖ್ಯೆಗಳು ಅದಾವ. ಒಂದನೇ ಸಾಲಿಗೆ ಎಷ್ಟು ಬೆಂಚ್ಗಳದ ನೋಡು, ಎರಡನೇ ಲೈನಾಗೂ ಅಷ್ಟೇ ಅದಾವಂತ. ಓಕೆನಾ. ನೆಕ್ಸ್ಟ್ ಒಟ್ಟು 35 ಬೆಂಚುಗಳಿದ್ದರೆ ಈ ಪ್ರತಿ ಸಾಲಿನಲ್ಲಿರೋ ಬೆಂಚುಗಳ ಸಂಖ್ಯೆ ಎಷ್ಟು? ಬಹಳ ಈಸಿ ಐತಿ ಅಲ್ವಾ. 35 ಬೆಂಚ್ ಅದಾವಂತ. ಪ್ರತಿ ಸಾಲಿನಲ್ಲಿ ಎಷ್ಟಗರ ಒಂದು ತರಗತಿಯಲ್ಲಿ 5 ಸಾಲು ಅದಾವಂತ. ಡಿವೈಡೆಡ್ ಬೈ 5. 5 ಒಂದರೆ 5 7 35. ಹಾಗಾದ್ರೆ ಪ್ರತಿ ಲೈನಲ್ಲಿ 7 ಬೆಂಚ್ಗಳನ್ನ ನಾವಿಲ್ಲಿ ಜೋಡಿಸಬಹುದು. ಇಲ್ಲಿ 7, ನೆಕ್ಸ್ಟ್ ಲೈನ್ 7, ನೆಕ್ಸ್ಟ್ ಲೈನ್ 7, ನೆಕ್ಸ್ಟ್ ಲೈನ್ 7, ನೆಕ್ಸ್ಟ್ ಲೈನ್ 7 ಎಲ್ಲದ್ರಾಗ ಇದೆ ಅಂದ್ರೆ ಒಟ್ಟೇನಾಯ್ತು 35 ಬೆಂಚ್ಗಳನ್ನ ನಾವಿಲ್ಲಿ ಜೋಡಿಸಬಹುದು. 54 ಒಂದು ಗಡಿಯಾರವು 1 ಗಂಟೆಗೆ 1 ಸಲ, 2 ಗಂಟೆಗೆ 2 ಸಲ, 3 ಗಂಟೆಗೆ 3 ಸಲ ಹಿಂಗ ಬಾರಿಸ್ತಾ ಹೋಗುತ್ತೆ. ಹಾಗಾದ್ರೆ 1 ಗಂಟೆಯಿಂದ 6 ಗಂಟೆ ತನಕ ಎಷ್ಟು ಸಲ, ಒಟ್ಟು ಎಷ್ಟು ಸಲ ಅದು ಬಾರಿಸ್ದಂಗಾಯ್ತು ಅಂತ ಕೇಳ್ಯಾರ. ಬಹಳ ಈಸಿ ಆಗಿರ್ತಕ್ಕಂಥ ಲೆಕ್ಕ ನೋಡ್ರಿ. ಇದು ಕ್ರಮಾನುಗತ ಸಂಖ್ಯೆಗಳ ಮೊತ್ತಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಾಬ್ಲಮ್ ಇದು ಅಲ್ವಾ. ಕ್ರಮಾನುಗತ ಸಂಖ್ಯೆಗಳ ಮೊತ್ತ. ಸೊ ನೋಡ ಮಗ, 1ನೇ ಗಂಟೆ ಒಳಗ 1 ಸಾರಿ ಬಾರಿಸುತ್ತಂತಿದೆ. ಎಷ್ಟು ಸಾರಿ? 1 ಸಾರಿ. ಎರಡನೇ ತಾಸಿಗೆ 2 ಸಾರಿ ಬಾರಿಸುತ್ತೆ. 3ನೇ ಸಲ 3 ಸಾರಿ ಬಾರಿಸುತ್ತೆ. 4 ಗಂಟೆ ಆದ್ಮೇಲೆ 4 ಗಂಟೆ ಡನ್ 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 4 ಸಲ ಹೊಡೆಯುತ್ತ. 5ನೇ ಸಲ 5 ಬಾರಿ ಬಾರಿಸುತ್ತೆ. 6ನೇ ಸಲ 6 ಬಾರಿ ಬಾರಿಸುತ್ತೆ 6ನೇ ಗಂಟೆಗೆ. ಹಾಗಾದ್ರೆ ಒಟ್ಟು ಎಷ್ಟು ಬಾರಿ ಬಾರಿಸಿತು ಅಂತ ಕೇಳಿದ್ದಾರೆ ಅಲ್ವಾ. ಎಷ್ಟು ಸಾರಿ ಆಗುತ್ತೆ? 2 1 3 3 3 6 6 4 10 10 5 15 15 6 21 ಸಾರಿ ಇದೇನ್ ಮಾಡುತ್ತೆ ಬಾರಿಸುತ್ತದೆ. ಆದ್ದರಿಂದ ಸರಿಯಾದ ಉತ್ತರ 21. ಆದ್ರೆ ಮಾಡೋ ವಿಧಾನ ಹಿಂಗಲ್ಲ. ಓಕೆ ಅಲ್ಲ. ಇನ್ ಕೇಸ್ 1ನೇ ಬಾರಿ 1ನೇ ಗಂಟೆಗೆ 1 ಬಾರಿ, 2ನೇ ಗಂಟೆಗೆ 2 ಬಾರಿ, 3ನೇ ಗಂಟೆಗೆ 3 ಬಾರಿ ಹಿಂಗೆ ಅದು ಬಾರಿಸ್ತಾ ಹೋಯ್ತು. 100 ಗಂಟೆಗಳ ನಂತರ ಅಥವಾ 2 ದಿನಗಳ ನಂತರ ಅಥವಾ 5 ದಿನಗಳ ನಂತರ ಅದು ಒಟ್ಟು ಎಷ್ಟು ಸಾರಿ ಗಂಟೆ ಹೊಡೆಯಿತು ಅಂತ ಕೇಳಿದ್ರೆ ಹಿಂಗ್ ಬರ್ಕೊಂತ ಕೊಡ್ತೀರನು? ಬರಂಗಿಲ್ಲ ಅಲ್ವಾ. ಹಾಗಾದ್ರೆ ಇದಕ್ಕೆ ಇರ್ತಕ್ಕಂಥ ಫಾರ್ಮುಲಾ ಏನು? ಕ್ರಮಾನುಗತ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಹಾಕ್ರಿ. ಇದಕ್ಕೆ ಕ್ರಮಾನುಗತ ಸಂಖ್ಯೆಗಳ ಮೊತ್ತ ಅಂದ್ರೆ n ಇಂಟು ಬ್ರಾಕೆಟ್ n ಪ್ಲಸ್ 1 ಡಿವೈಡೆಡ್ ಬೈ 2. n ಅಂತಂದ್ರೆ ಲಾಸ್ಟ್ ಟೋಟಲ್ ಒಟ್ಟು ಸಂಖ್ಯೆಗಳಲ್ಲಿ ಅಲ್ವಾ ಎಷ್ಟು ಸಂಖ್ಯೆಗಳದಾವು ಅನ್ನೋದನ್ನ ನಾವಿಲ್ಲಿ ಹಾಕ್ತಿವಿ. 6 ಗಂಟೆಗಳ ಕಾಲ ಅಂತ ಕೇಳಿದ್ರೆ ಏನು? 6 ಇಂಟು n ಪ್ಲಸ್ 1 ಅಂದ್ರೆ 6ರ ಮುಂದಿನ ಸಂಖ್ಯೆ 7 ಡಿವೈಡೆಡ್ ಬೈ 2. 2 ಒಂದಲೇ 2 ಮೂರ್ಲೆ ಅಂದ್ರೆ 7 ಮೂರ್ಲೆ 21 ಬಾರಿ ಅದು ಬಾರಿಸುತ್ತದೆ. ಈ ತರನಾಗಿ ಫಾರ್ಮುಲಾ ಹಾಕಿದ್ರೆ ಅವ್ರಿಗೆ ಎಷ್ಟು ಸರನಾದ್ರೂ ಹೇಳಬಹುದು. ಹಾಗಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಲೆಕ್ಕ ಹೇಳ್ತೀನಿ, ಅದರ ಆನ್ಸರ್ ಅನ್ನು ಹಾಕ್ರಿ. ಒಂದು ಗಡಿಯಾರವು 1ನೇ ಗಂಟೆಗೆ 1 ಬಾರಿ, 2ನೇ ಗಂಟೆಗೆ 2 ಬಾರಿ, 3ನೇ ಗಂಟೆಗೆ 3 ಬಾರಿ ಹೀಗೆ ಬಾರಿಸುತ್ತಾ ಸಾಗುತ್ತಿದೆ. ಹಾಗಾದರೆ ಅದು 2 ದಿನದಲ್ಲಿ ಒಟ್ಟು ಎಷ್ಟು ಬಾರಿ ಅದು ಬಾರಿಸಿತು ಅಂತ ಕೇಳಬಹುದು. 2 ದಿನ ಅಂತಂದ್ರೆ ಒಂದು ದಿನಕ್ಕೆ ಎಷ್ಟು ಗಂಟೆ, ನಿಮಗೆ ಇದು ಕಾನ್ಸೆಪ್ಟ್ ಇರಬೇಕು. 2 ದಿನ ಅಂದ್ರೆ ಎಷ್ಟು ಗಂಟೆ ಆಗುತ್ತೆ? ಈ ಫಾರ್ಮುಲಾವನ್ನು ಹಾಕಿ ನೀವು ನೇರವಾಗಿ ಮಾಡಬಹುದು. ಇದೇ ಪ್ರಶ್ನೆ ಬೇರೆ ತರ ಕೇಳಬಹುದು. ಓಕೆ. ಒಬ್ಬ ವ್ಯಕ್ತಿಯು ಒಂದನೇ ಮನೆಯಲ್ಲಿ 1 ರೂಪಾಯಿಯನ್ನ, ಎರಡನೇ ಮನೆಯಲ್ಲಿ 2 ರೂಪಾಯಿಯನ್ನ, 3ನೇ ಮನೆಯಲ್ಲಿ 3 ರೂಪಾಯಿಯನ್ನ, 4ನೇ ಮನೆಯಲ್ಲಿ 4 ರೂಪಾಯಿಯನ್ನ ಇದೇ ತರ ರೂಪಾಯಿಗಳನ್ನ ಇಡುತ್ತಾ ಹೋಗ್ತಾ ಇದ್ದಾನೆ. ಅವನು
100 ಮನೆಗಳವರೆಗೆ ಇದೇ ತರ ದುಡ್ಡನ್ನು ಇಟ್ಟಾಗ ಅಂದ್ರೆ 100ನೇ ಮನೆಯಲ್ಲಿ 100 ರೂಪಾಯಿ ಇಟ್ಟಿರ್ತಾನ, 99ನೇ ಮನೆಯಲ್ಲಿ 99 ರೂಪಾಯಿ ಇಟ್ಟಿರ್ತಾನ. ಹಾಗಾದ್ರೆ ಅವನಿಗೆ ಒಟ್ಟು ಎಷ್ಟು ರೂಪಾಯಿ ಬೇಕಾಗುತ್ತದೆ ಅಂತೇಳಿ ಕೇಳಬಹುದು. ಇದನ್ನು ಕೂಡ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2, 100 ಇಂಟು 101 ಡಿವೈಡೆಡ್ ಬೈ 2 ಈ ತರ ಲೆಕ್ಕ ಮಾಡಿದ್ರೆ ಬರುತ್ತೆ. ಕ್ರಮಾನುಗತ ಸಂಖ್ಯೆಗಳ ಮೊತ್ತವನ್ನೇ ಕೇಳ್ತಾನ ಅಲ್ವಾ. ಯಾವ ಇವು ಕೌಂಟಿಂಗ್ ನಂಬರ್ಸ್ ಅನ್ನು ಕೇಳಿದಾಗ ಈ ಸೂತ್ರವನ್ನೇ ನಾವು ಬಳಕೆ ಮಾಡಬಹುದು. ಕ್ರಮಾನುಗತ ಸಂಖ್ಯೆಗಳು ಯಾವುವು ಎಲ್ಲವೂ ಕೂಡ ಆ ಒಂದು ಕೌಂಟಿಂಗ್ ನಂಬರ್ಸ್ ಆಗಿತ್ತಂದ್ರೆ ಈ ಸೂತ್ರವನ್ನ ಬಳಸಬಹುದು. ಪೂರ್ಣ ಸಂಖ್ಯೆಗಳ ಮೇಲೆ ಕೇಳಿದಂದ್ರೆ n ಇಂಟು n ಮೈನಸ್ 1 ಡಿವೈಡೆಡ್ ಬೈ 2 ಈ ಫಾರ್ಮುಲಾವನ್ನ ನೀವು ಬಳಸಬೇಕಾಗುತ್ತೆ. ಓಕೆನಾ, ರೈಟ್. ಇದ್ರ ಮೇಲೆ ಒಂದೊಂದು ಕ್ಲಾಸೇ ಆಗುತ್ತೆ ಆಕ್ಚುಲಿ. ಬೆಸ ಸಂಖ್ಯೆಗಳ ಮೇಲೆ ಕೇಳಿದ್ರೆ ಹೆಂಗೆ, ಸಮಸಂಖ್ಯೆಗಳ ಕೇಳಿದ್ರೆ ಹೆಂಗೆ, ಪೂರ್ಣ ಸಂಖ್ಯೆ ಕೇಳಿದ್ರೆ ಹೆಂಗೆ, ಓಕೆ ಅಲ್ಲ. ಅವು ಟೋಟಲಿ 4 ಫಾರ್ಮುಲಾಗಳು ಬರ್ತಾವೆ. n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2, n ಇಂಟು n ಮೈನಸ್ 1 ಡಿವೈಡೆಡ್ ಬೈ 2, n ಇಂಟು n ಪ್ಲಸ್ 1, n ಸ್ಕ್ವಯರ್, ಈ ಥರ 4 ಫಾರ್ಮುಲಾ ನಿಮಗೆಲ್ಲ ಪರಿಚಯ ಆಗುತ್ತೆ. ಓಕೆ, ನೆಕ್ಸ್ಟ್ ಇವತ್ತ ಅವೆಲ್ಲ ಹೇಳಲಿಕ್ಕೆ ಈಗ ಸ್ವಲ್ಪ ಕಷ್ಟನೇ. ಇಲ್ಲಿಗಂದ್ರೆ ಈ ಸಿಲೆಬಸ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ, ಈಗ ಬಿಡಿಸ್ಬೇಕಾಗಿದ್ದು. ನೆಕ್ಸ್ಟ್, ನಾನು ನನ್ನ ತಮ್ಮನಿಗಿಂತ 5 ವರ್ಷ ಹಿರಿಯವನು. ಯಾವುದರ ಲೆಕ್ಕ ಬಿಟ್ಟಿವನು? ಇಲ್ಲಲ್ಲ, ಇಲ್ಲ ಬಿಟ್ಟಿಲ್ಲ. ನಾನು ನನ್ನ ತಮ್ಮನಿಗಿಂತ 5 ವರ್ಷ ಹಿರಿಯನು. ನಮ್ಮಿಬ್ಬರ ವಯಸ್ಸುಗಳ ಮೊತ್ತ 25. ಹಾಗಾದ್ರೆ ನನ್ನ ವಯಸ್ಸೆಷ್ಟು ಅಂತ ಕೇಳ್ಯಾರ. ನಾನು ನಮ್ಮ ತಮ್ಮನಿಗಿನ 5 ವರ್ಷ ದೊಡ್ಡವ. ನನ್ನ ತಮ್ಮನ ವಯಸ್ಸು ನನ್ನ ವಯಸ್ಸು ಸೇರಿಸಿ 25 ಆಗುತ್ತಾ ಅಲ್ವಾ. ಹಾಗಾದ್ರೆ ನನ್ನ ವಯಸ್ಸೆಷ್ಟು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಬಹಳ ಸಿಂಪಲ್. ಈಗ ತಮ್ಮ ಸಣ್ಣವ ಅಲ್ವಾ, ತಮ್ಮ ಸಣ್ಣವಾದ ನಂತರ ಅವನ ವಯಸ್ಸನ್ನ ನಾನು ಎಕ್ಸ್ ಅಂತ ತೆಗೆದುಕೊಳ್ತೀನಿ. ಓಕೆನಾ. ನಾನು ನಮ್ಮ ತಮ್ಮನಿಕಿನ 5 ವರ್ಷ ದೊಡ್ಡವ ಅಂದ್ರೆ ನನ್ನ ವಯಸ್ಸೇನು? ನಮ್ಮ ತಮ್ಮನಿಕಿನ 5 ವರ್ಷ ನಂದು ಜಾಸ್ತಿ ಐತೆ. ನಮ್ಮ ತಮ್ಮಂದು ಎಕ್ಸ್, ನಂದು ಎಕ್ಸ್ ಪ್ಲಸ್ 5 ಅಲ್ವಾ. ಇಬ್ಬರದು ಸೇರಿದ್ರೆ ಎಷ್ಟಾಗುತ್ತಾ? 25 ಆಗುತ್ತೆ. ಓಕೆನಾ. ಎಕ್ಸ್ ಪ್ಲಸ್ ಎಕ್ಸ್ ಅಂತಂದ್ರೆ 2x, 2x ಪ್ಲಸ್ 5 ಇಸ್ ಈಕ್ವಲ್ ಟು 25. 2x ನ ವ್ಯಾಲ್ಯೂ ಏನಾಗುತ್ತಾ? 25 ಪ್ಲಸ್ ಈ ಕಡೆ ಬಂದ್ರೆ ಮೈನಸ್ ಆಗುತ್ತಾ. 2x ನ ಬೆಲೆ ಏನಾಯ್ತು? 20 ಆಯ್ತು. ಹಾಗಾದ್ರೆ x ಇಸ್ ಈಕ್ವಲ್ ಟು 20 ಡಿವೈಡೆಡ್ ಬೈ 2, 2 ಒಂದಲೇ 2 ಹತ್ತಲೇ, x ನ ವ್ಯಾಲ್ಯೂ ಇಸ್ ಈಕ್ವಲ್ ಟು 10. x ಅಂದ್ರೆ ಯಾರು? ನಮ್ಮ ತಮ್ಮ. x ಅಂದ್ರೆ ಯಾರು? ತಮ್ಮ. ಹಾಗಾದ್ರೆ ಯಾರು ಕೇಳ್ಯಾರ? ನನ್ನ ವಯಸ್ಸು ಎಷ್ಟು ಅಂತ ಕೇಳ್ಯಾರ. ನನ್ನ ವಯಸ್ಸು ಎಷ್ಟು? ಇದು ತಮ್ಮನ ವಯಸ್ಸು 10, ನನ್ನ ವಯಸ್ಸು 10ಕ್ಕಿಂತ 5 ಜಾಸ್ತಿ ಅಂದ್ರ 15. ಅಂದ್ರೆ x ಪ್ಲಸ್ 5 ಅಲ್ಲ ನಂದು. x ಪ್ಲಸ್ 5 ಇಸ್ ಈಕ್ವಲ್ ಟು ತಮ್ಮ 10 ಅದನ್ನ ನಂದು 5 ಜಾಸ್ತಿ ಐತೆ. ಸೊ ನನ್ನ ವಯಸ್ಸು 15 ಅಲ್ವಾ. ಕ್ಲಿಯರ್. ಪ್ರಶ್ನೆ ಸಂಖ್ಯೆ 56. ಒಂದು ರೈಲು ಎ ನಿಲ್ದಾಣದಿಂದ ಕೆಲವು ಪ್ರಯಾಣಿಕರೊಂದಿಗೆ ತನ್ನ ಪ್ರಯಾಣವನ್ನ ಪ್ರಾರಂಭಿಸಿತು. ಓಕೆ. ಮುಂದಿನ ನಿಲ್ದಾಣ ಬಿ ನಲ್ಲಿ ರೈಲಿನಲ್ಲಿದ್ದ ಅರ್ಧದಷ್ಟು ಪ್ರಯಾಣಿಕರು ಇಳಿದ್ರು. ಎಷ್ಟೋ ಜನರು ಹತ್ತಿದ್ರು, ಎಷ್ಟಂತ ಗೊತ್ತಿಲ್ಲ. ಅದರಲ್ಲಿ ಅರ್ಧ ಜನ ಏನಾಗುತ್ತೆ? ಇಳಿತಾರೆ. ಇಳಿದು ಮತ್ತು 96 ಹೊಸ ಪ್ರಯಾಣಿಕರು ಹತ್ತಿದರು. ಮೊದಲು ರೈಲಿಗೆ ಎಷ್ಟು ಜನ ಇದ್ರು ಗೊತ್ತಿಲ್ಲ. ಬಿ ನಿಲ್ದಾಣಕ್ಕೆ ಹೋಗೋಣ, ಅರ್ಧ ಜನ ಆ ರೈಲಿನಿಂದ ಇಳ್ಕೊಂಡ್ರು. ಇಳ್ಕೊಂಡ ಮೇಲೆ 96 ಜನ ಹೊಸ ಪ್ರಯಾಣಿಕರು ಅದರಲ್ಲಿ ಹತ್ತಿದರು. ಮುಂದಿನ ನಿಲ್ದಾಣ ಸಿ ನಲ್ಲಿ ರೈಲಿನಲ್ಲಿದ್ದ ಅರ್ಧ ಪ್ರಯಾಣಿಕರು ಇಳಿದ್ರು. ಅಂದ್ರೆ ಮೊದಲೇ ಅರ್ಧ ಇದ್ರು, ಅದಾದ್ಮೇಲೆ ಪ್ಲಸ್ 96 ಜನ ಸೇರಿದ್ರು. ಇವೆರಡರಲ್ಲಿ ಅರ್ಧ ಜನ ಸಿ ನಿಲ್ದಾಣದಲ್ಲಿ ಇಳ್ಕೊಂಡ್ರು. ಇಳ್ಕೊಂಡು 12 ಜನ ಹೊಸ ಪ್ರಯಾಣಿಕರು ಮತ್ತೆ ಹತ್ತಾರ. ಹತ್ತಿದಾಗ ಈಗ ರೈಲಿನಲ್ಲಿ 120 ಜನ ಆರಂತಿ. ಸದ್ಯಕ್ಕೆ ಎಷ್ಟು ಜನ ಆದರೆ ಸಿ ನಿಲ್ದಾಣದಲ್ಲಿ ಕೌಂಟ್ ಮಾಡಿದ್ರೆ ರೈಲಿನಲ್ಲಿ 120 ಜನ ಅದಾರ. ಹಾಗಾದ್ರೆ ರೈಲು ಎ ನಿಲ್ದಾಣದಿಂದ ಪ್ರಯಾಣ ಪ್ರಾರಂಭ ಮಾಡಿದಾಗ ಎಷ್ಟು ಜನ ಇದ್ರು ಅನ್ನುವಂಥದ್ದು ಪ್ರಶ್ನೆ. ಬಹಳ ಸಿಂಪಲ್ ಐತೆ ಅಲ್ವಾ. ನೋಡೋಣ. ರೈಲು ಎ ನಿಲ್ದಾಣದಿಂದ ಬಿಟ್ಟಾಗ ಎಷ್ಟು ಜನ ಅದರ ಗೊತ್ತಿಲ್ಲ, ಅಲ್ಲಿ ಎಕ್ಸ್ ಆಗಿರ್ಲಿ. ಅರ್ಥ ಆಯ್ತಲ್ವಾ. ಎ ನಿಲ್ದಾಣ ಬಿಟ್ಟಾಗ ಎಷ್ಟು ಜನ ಇದ್ರು ಗೊತ್ತಿಲ್ಲ. ಹಾಗಾಗಿ ಎ ನಿಲ್ದಾಣದಿಂದ ಕೆಲವು ಪ್ರಯಾಣಿಕರೊಂದಿಗೆ ಪ್ರಯಾಣವನ್ನ ಪ್ರಾರಂಭಿಸಿತು. ಮುಂದಿನ ನಿಲ್ದಾಣ ಬಿ ನಲ್ಲಿ ರೈಲಿನಲ್ಲಿದ್ದ ಅರ್ಧದಷ್ಟು ಜನ ಇಳ್ಕೊಂಡ್ರು. ಅಂತ ಕೊಟ್ಟಾಗ ಇದು ಎ ನಿಲ್ದಾಣದಲ್ಲಿದ್ದಾಗ ಅಲ್ವಾ. ನೆಕ್ಸ್ಟ್ ಏನಕ್ಕಾನ? ಬಿ ನಿಲ್ದಾಣಕ್ಕೆ ಹೋಗ್ತಾನೆ. ಬಿ ನಿಲ್ದಾಣಕ್ಕೆ ಹೋದಾಗ ಇದರ ಅರ್ಧದಷ್ಟು ಜನ ಉಳ್ಕೊಂತಾರ. ಅಂದ್ರೆ ಅರ್ಧದಷ್ಟು ಜನ ಇಳಿದಾರ ಅಂತಂದಾಗ ಇನ್ನೂ ಅರ್ಧದಷ್ಟು ಜನ ಏನಾಗುತ್ತೆ ಉಳ್ಕೊಂತಾರೆ. ಓಕೆ. ನೆಕ್ಸ್ಟ್ ಉಳ್ಕೊಂಡ ಮೇಲೆ ಅರ್ಧದಷ್ಟು ಜನ ಬಿ ನಲ್ಲಿ ಅರ್ಧದಷ್ಟು ಜನ ಇಳ್ಕೊಂಡ್ರು. ಅಂದ್ರೆ ಇನ್ನೂ ಎಷ್ಟು ಜನ ಇದಾರೆ? ಇನ್ನೂ ಅರ್ಧದಷ್ಟು ಜನ ಇದ್ದಾರೆ.
ಪ್ಲಸ್ 96 ಜನ ಆ ಒಂದು ಬಿ ಒಂದು ಇದರಲ್ಲಿ ಸ್ಟೇಷನ್ ಅಲ್ಲಿ ಮತ್ತೆ ಎಕ್ಸ್ಟ್ರಾ 96 ಜನ ಹತ್ತಾರೆ. ಸರಿ, ಹಾಗಾದ್ರೆ ಸಿ ನಿಲ್ದಾಣಕ್ಕೆ ಹೋಗ್ತೀನಿ. ಸಿ ನಿಲ್ದಾಣಕ್ಕೆ ಹೋದಾಗ ಆಲ್ರೆಡಿ ಇದನ್ನೊಂದು ಸರಳೀಕರಣ ಮಾಡ್ಕೊಂಡಮ್ಮ ಬೀದಿಲ್ಲಿ ಅಂದ್ರೆ ಮುಂದೆ ನಮಗೆ ಈಸಿ ಆಗುತ್ತೆ. ಬೀದ್ ಏನಾಗುತ್ತೆ ಅಂತ ನೋಡಿದ್ರೆ 2 ಮತ್ತು 1 ಲಸ ಎಷ್ಟಾಗುತ್ತಾ 2 2 1 1 2 ಎಕ್ಸ್ ಇಂಟು 1 ಅಂತಂದ್ರೆ ಎಕ್ಸ್ 96 2 2 12 2 ಮತ್ತಲೆ 18 19 192 ಡಿವೈಡೆಡ್ ಬೈ 2. ಇದು ಏನಿದು ಬಿ ನಿಲ್ದಾಣದಲ್ಲಿ ಈ ಸದ್ಯಕ್ಕೆ ಇರುವಂತಹ ಒಂದು ಜನ. ನೆಕ್ಸ್ಟ್ ಏನಾಗುತ್ತೆ, ಈಗ ಆಲ್ರೆಡಿ ಸಿ ನಿಲ್ದಾಣಕ್ಕೆ ಹೋದಾಗ ಬಿ ಇಂದ ಸಿ ಹೋದ್ರಿ, ಸಿ ಹೋದಾಗ ಎಕ್ಸ್ ಪ್ಲಸ್ 192 ಆಲ್ರೆಡಿ ಮೊದಲು ಇದ್ದಾರೆ, ಎಕ್ಸ್ ಪ್ಲಸ್ 192 ಡಿವೈಡೆಡ್ ಬೈ 2 ಇದ್ದಾರೆ. ಇವ್ರ ಜೊತೆಗೆ ಇದರಲ್ಲಿ ಅರ್ಧದಷ್ಟು ಜನ ಇಳ್ಕೊಂತಾರಂತೆ, ಅಂದ್ರೆ ಇನ್ನೂ ಅರ್ಧದಷ್ಟು ಜನ ಅಲ್ಲಿ ಅದರಂತ ಅರ್ಥಗಳ. ಹಾಗಾದ್ರೆ ಇಂಟು 1/2 ಓಕೆ ಅಲ್ಲ, ಇಂಟು 1/2 ಮಾಡಿದ್ರೆ 1 ಇಂದ ಈ ಸಂಪೂರ್ಣ ಸಂಖ್ಯೆಗೆ ನಾನು ಗುಣಾಕಾರ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಇಂಟು 1 ಅಂತಂದ್ರೆ ಎಕ್ಸ್ ಆಯ್ತು ಪ್ಲಸ್ 192 ಡಿವೈಡೆಡ್ ಬೈ 2 4 ಆಯ್ತು ಅಲ್ವಾ. ರೈಟ್, ಹಾಗಾದ್ರೆ ಮತ್ತೇನಾಗುತ್ತೆ ಇಲ್ಲಿ ಪ್ಲಸ್ 12 ಜನ ಸಿ ನಿಲ್ದಾಣದಲ್ಲಿ ಹತ್ಕೊಂತಾರಂತೆ. ಓಕೆ ಅಲ್ಲ, ಸಿ ನಿಲ್ದಾಣದಲ್ಲಿ 12 ಜನ ಹತ್ತಾರೆ. 12 ಡಿವೈಡೆಡ್ ಬೈ 1 ಇದರ ಲಸ ಎಷ್ಟಾಗುತ್ತೆ ಅಂತ ನೋಡಿದ್ರೆ 4 ಮತ್ತು 1 ಲಸ 4 ಆಯ್ತು. ಇದರ 1 ಇಂಟು 1 ಇದರ ಇಂಟು 4 ಎಕ್ಸ್ ಇಂಟು 1 ಅಂತಂದ್ರೆ ಎಕ್ಸ್ ಪ್ಲಸ್ 192 ಇಂಟು 1 ಅಂತಂದ್ರೆ 192 ಪ್ಲಸ್ 12 4 48. ಇದೇನಿದು ಸಿ ನಿಲ್ದಾಣದಲ್ಲಿ ಇರುವಂತಹ ಒಂದು ಜನ. ಹಾಗಾದ್ರೆ ಇವರೆಲ್ಲರೂ ಯಾರಿಗೆ ಸಮಾಧಾನ ಅಂತ 120ಗೆ, ಈ ಸದ್ಯಕ್ಕಿರುವಂತವರು 120ಗೆ ಸಮ ಐತೆ. ಹಾಗಾದ್ರೆ ಎಕ್ಸ್ ಪ್ಲಸ್ 192 ಇವೆರಡನ್ನು ಕೂಡ್ಸ್ಕೊಂಡ್ಬಿಡ್ಲೇ ಇಲ್ಲೇ, ನಿಮ್ಗಾದ್ರೆ ಸ್ವಲ್ಪ ನಮಗೆ ಈಸಿ ಆಗುತ್ತೆ ಮಾಡ್ಲಿಕ್ಕೆ. 192 ಅನ್ನೋ ಬದಲಿ ಓಕೆ ಇವೆರಡನ್ನ ಕೂಡ್ಸ್ಕೊಂತೀನಿ. ಕೂಡ್ಸ್ಕೊಂಡ್ರೆ 192 ಪ್ಲಸ್ 48 ಅಂದ್ರೆ ಎಷ್ಟು 240 ಆಯ್ತು. ಎಕ್ಸ್ ಪ್ಲಸ್ 240 ಡಿವೈಡೆಡ್ ಬೈ 4 ಇದು ಯಾವ್ದು ಸಮ ಇದೆ ಅಂತ 120ಗೆ ಸಮ ಐತೆ. ಓಕೆ, ನೆಕ್ಸ್ಟ್ ಎಕ್ಸ್ ಪ್ಲಸ್ 240 ಇದು ಈ ಕಡೆ ಬಂದ್ರೆ ಏನಾಗುತ್ತೆ, ಭಾಗರಿದ್ದು ಗುಂಡ್ಲೆ ಆಗುತ್ತೆ. 120 ಇಂಟು 4 ಎಕ್ಸ್ ಪ್ಲಸ್ 240 ಇಸ್ ಈಕ್ವಲ್ ಟು 12 48 480 ಆಯ್ತು. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ಕೊಂಡ್ರೆ 480 ಮೈನಸ್ 240. ಓಕೆ, ಹಾಗಾದ್ರೆ ಎಕ್ಸ್ ನ ಬೆಲೆ ಏನಾಗುತ್ತೆ, ಹಾಗಾದ್ರೆ 48 ಆದ್ದರಿಂದ 240. ಎಕ್ಸ್ ನ ಬೆಲೆ 240 ಅಂದ್ರೆ ಎಕ್ಸ್ ಅಂದ್ರೆ ಏನು, ಪ್ರಾರಂಭದಲ್ಲಿ ಆ ಒಂದು ಸ್ಟೇಷನ್ ಅಲ್ಲಿ ಇರ್ತಕ್ಕಂಥ ಅವರ ಸಂಖ್ಯೆ. ಮೊದಲು ಎ ನಿಲ್ದಾಣದಿಂದ ಬಿಡುವಾಗ ಆ ಒಂದು ರೈಲಿನಲ್ಲಿ 240 ಜನ ಇದ್ರು. ಅದರಿಂದ ಆಪ್ಷನ್ ಬಿ ಸರಿಯಾಗಿರುವಂತಹ ಒಂದು ಉತ್ತರ. ಬೇಕಾದ್ರೆ ತಾಳೆ ತೆಗೆದು ನೋಡ್ರಿ. ತಾಳೆ ತೆಗೆಯೋದಂದ್ರೆ ಹೆಂಗೆ, ಫಸ್ಟ್ಗೆ 240 ಜನ ತಗೋರಿ. 240ಯಲ್ಲಿ ಅರ್ಧದಷ್ಟು ಜನ ಏನಾದ್ರು ಬಿ ನಿಲ್ದಾಣದಲ್ಲಿ ಇಳಿದೋದ್ರು. ಅರ್ಧದಷ್ಟು ಜನ ಉಳಿದೋದ್ರೆ ಎಷ್ಟು ಇದ್ರು 240. 240ರಲ್ಲಿ ಅರ್ಧ ಹೋದ್ರು ಅಂದ್ರೆ 120 ಜನ ಉಳಿದ್ರು. 120 ಪ್ಲಸ್ ಏನ್ ಮಾಡ್ತಾರೆ ಅಲ್ಲಿ 96 ಜನ ಹತ್ತಾರೆ ಅಲ್ವಾ. 120 ಪ್ಲಸ್ 96 ಮಾಡ್ರಿ. ಓಕೆ, ಹಾಗಾದ್ರೆ 96 ಜನ ಪ್ಲಸ್ ಮಾಡಿದಾಗ ಸಿ ನಿಲ್ದಾಣಕ್ಕೆ ಹೋಗ್ತೀರಿ. ಸಿ ನಿಲ್ದಾಣದಲ್ಲಿ 120 ಪ್ಲಸ್ 96 ಪ್ಲಸ್ ಮಾಡಿದ್ರಲ್ಲಿ ಅರ್ಧ ಜನ ಏನಾಗ್ತಾರೆ ಇಳ್ಕೊಂತಾರೆ. ಅರ್ಧ ಜನ ಇಳ್ಕೊಂಡು ಮತ್ತೆ 12 ಜನ ಹತ್ತಾರೆ. ಎಲ್ಲ ಸೇರಿದ್ರೆ ಆ ಉತ್ತರ 120ಕ್ಕೆ ಸಮ ಆಯಿತು ಅಂದ್ರೆ ನಮ್ಮ ಉತ್ತರ ಸರಿಯಾಗಿದೆ ಅಂತ ಅರ್ಥ. ರೈಟ್. 57 ನಾನು 5 ಅಂಕಿಯ ಸಮಸಂಖ್ಯೆ, ಇಲ್ಲಿ ಆಪ್ಷನ್ ನೋಡ್ಕೊಂಡು ನಾ ಈ ಲೆಕ್ಕವನ್ನು ಬಿಡಿಸ್ಬೇಕಾಗತ್ತೆ. ಓಕೆನಾ. ನಾನು 5 ಅಂಕಿಯ ಸಮಸಂಖ್ಯೆ, ನನ್ನ 10ರ ಸ್ಥಾನದಲ್ಲಿ 9 ಇದೆ. ನಾನು 5 ಅಂಕಿಯ ಸಮಸಂಖ್ಯೆ ಈ ಒಂದು ಲೈನ್ ಮೇಲೆ ಸಮಸಂಖ್ಯೆ ಅನ್ನೋದ್ರ ಮೇಲೆ ಆಪ್ಷನ್ ಸಿ ನ ನಾನು ಕ್ಯಾನ್ಸಲ್ ಮಾಡಬಹುದು ಅಲ್ವಾ. ಸಮಸಂಖ್ಯೆ ಇದು ಅಲ್ಲ, 5 ಅಂಕಿ ಸಂಖ್ಯೆ ಐತಾದ್ರೆ ಇದೊಂದು ಸಮಸಂಖ್ಯೆ ಅಲ್ಲ. ಆಪ್ಷನ್ 1 ಹೋಯ್ತು, 3ನೇದು ಹೋಯ್ತು. ನನ್ನ 10ರ ಸ್ಥಾನದಲ್ಲಿ 9 ಇದೆ. 10th ಪ್ಲೇಸ್ ಅಲ್ಲಿ 10ರ ಸ್ಥಾನದಲ್ಲಿ ಏನೈತಿ 9 ಐತಿ. ಅಂದ್ರೆ 3 ರೈಟ್ ಆದವು. ಈ ಒಂದು ಲೈನ್ಗೆ ಅಷ್ಟು ರೈಟ್ ಆದವು. 10,000ದ ಸ್ಥಾನದಲ್ಲಿರುವ ಅಂಕಿ 10ರ ಸ್ಥಾನದಲ್ಲಿರುವ ಸಂಖ್ಯೆಗಿಂತ 3 ಕಡಿಮೆ ಇದೆ. 10,000ದಲ್ಲಿರೋ ಸಂಖ್ಯೆ ಅಂದ್ರೆ ಇದು ಅಲ್ವಾ.
10,000 ಪ್ಲೇಸ್ನಾಗ ಐತೆ. ಇದು 10ರ ಸ್ಥಾನದಲ್ಲಿರುವ ಸಂಖ್ಯೆಗಿಂತ 3 ಕಮ್ಮಿ ಅಂತ ಅಂದ್ರೆ -3 ಐತೆ ಅಂತಿದ್ರು. ಓಕೆ, ಇದನ್ನು ಕೂಡ -3 ಐತೆ, ಇದನ್ನು ಕೂಡ -3 ಐತೆ. ಓಕೆ, ಈ ಲೈನಲ್ಲಿ ಕೂಡ 3 ಆಪ್ಷನ್ಗಳು ಪಾಸ್ ಆಗು. ಕ್ಲಿಯರಾ? 100ರ ಸ್ಥಾನದಲ್ಲಿರುವ ಅಂಕಿ, 100ರ ಸ್ಥಾನದಲ್ಲಿರುವ ಅಂದ್ರೆ ಇಲ್ಲಿ 4 ಐತೆ, ಇಲ್ಲಿ 3 ಐತೆ, ಇಲ್ಲಿ 3 ಐತೆ. 100ರ ಸ್ಥಾನದಲ್ಲಿರುವ ಅಂಕಿ 10,000 ಸ್ಥಾನದಲ್ಲಿರುವ ಅಂಕಿಯ ಅರ್ಧದಷ್ಟಿದೆ. 10,000 ಸ್ಥಾನದಲ್ಲಿರುವ ಅಂಕಿ ಅಂತ ಕೇಳಿದ್ರೆ 666. ಇದರ ಅರ್ಧ ಅಂದ್ರೆ 100 ಸ್ಥಾನದಾಗ ಎಷ್ಟು ಬರಬೇಕು? 3 ಬರಬೇಕು ಅಲ್ವಾ? ಹಾಗಾದ್ರೆ ಇದಕ್ಕೂ 3 ಐತೆ, ಇದಕ್ಕೂ 3 ಐತೆ, ಇದಕ್ಕಿಲ್ಲ. ಸೊ ಆಪ್ಷನ್ ಎ ಕ್ಯಾನ್ಸಲ್ ಆಯ್ತು. ಕ್ಲಿಯರ್ ಅಲ್ಲ? ಉಳಿದಿದ್ದು ಇವೆರಡೇ. ನೆಕ್ಸ್ಟ್ 1000 ಸ್ಥಾನದಲ್ಲಿರುವ ಅಂಕಿ, 1000 ಸ್ಥಾನದಲ್ಲಿ ಅಂದ್ರೆ ಎಷ್ಟೈತೆ? ಇಲ್ಲಿ 1 ಐತೆ, ಇಲ್ಲಿ 8 ಐತೆ. 1000 ಸ್ಥಾನದಲ್ಲಿರುವ ಅಂಕಿ ಬಿಡಿ ಸ್ಥಾನದಲ್ಲಿರುವ ಅಂಕಿಯ 2 ಪಟ್ಟು ಐತಂತ. ಬಿಡಿ ಸ್ಥಾನದಲ್ಲಿರುವ ಅಂಕಿಯ 2 ಪಟ್ಟು ಇರಬೇಕು. ಇಲ್ಲಿದೆ ಅರ್ಧ ಪಟ್ಟು ಐತೆ. ಬಿಡಿ ಸ್ಥಾನದಾಗ 2 ಐತೆ, ಇಲ್ಲೇ 1 ಐತೆ. ಬಿಡಿ ಸ್ಥಾನದಲ್ಲಿರುವ ಅಂಕಿಯ 2 ಪಟ್ಟು ಅಂದ್ರೆ ಇಲ್ಲಿ 2 ಇದ್ದಿದ್ದು ಇಲ್ಲಿ 4 ಇರಬೇಕಾಗಿತ್ತು. ಇಲ್ಲ, ಇದನ್ನು ಕೂಡ ಆಪ್ಷನ್ ಕ್ಯಾನ್ಸಲ್ ಆಯ್ತು. ಉಳಿದಿದ್ದು ಇದೊಂದೇ ನೋಡೋಣ. ಬಿಡಿ ಸ್ಥಾನದಲ್ಲಿರುವ ಅಂಕಿಯ 2 ಪಟ್ಟು ಇಂಟು 2, 4 ಇದ್ದಿದ್ದು ಏನಾಗಬೇಕು? ಇಲ್ಲೇ 8 ಆಗಬೇಕು. ಇದು ಸರಿಯಾಗಿ ಹೊಂದುವಂತ ಉತ್ತರ. ಈ ತರನಾಗಿ ಎಲ್ಲಾ ರೂಲ್ಸ್ ಅನ್ನು ಫಾಲೋ ಮಾಡಬೇಕಾಗಿತ್ತು ಅಂದ್ರೆ ಒಂದೊಂದು ಆಪ್ಷನ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಬರ್ರಿ, ನಿಮಗೆ ಸರಿಯಾದ ಅಕ್ಯುರೇಟ್ ಆಗಿರ್ತಕ್ಕಂಥ ಆನ್ಸರ್ ಸಿಗುತ್ತೆ. ಪ್ರಶ್ನೆ ಸಂಖ್ಯೆ 58. ಸರಳ ಐತೆ. ಒಂದು ಕಾನ್ಸೆಪ್ಟ್ ತಿಳ್ಕೊಂಡ್ಬಿಟ್ರೆ ಫುಲ್ ಇಲ್ಲಿ. ಕೋನ್ P = 50, ಕೋನ್ Q 60, R = 70 ಹೊಂದಿರುವ PQR ಒಂದು ಎಂಥ ಒಂದು ತ್ರಿಭುಜ? ಲಘು ಕೋನ ತ್ರಿಭುಜ, ವಿಶಾಲ ಕೋನ ತ್ರಿಭುಜ, ಲಂಬ ಕೋನ ತ್ರಿಭುಜ, ಸಮದ್ವಿಬಾಹು ತ್ರಿಭುಜ ಅಂತ ಕರೀತಾರೆ. ಮೊದಲು ಹಿಂಗಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಲಘು ಕೋನ ತ್ರಿಭುಜ ಏನು ಹೇಳುತ್ತಂದ್ರೆ ತ್ರಿಭುಜದ 3 ಬಾಹುಗಳನ್ನು ಕೂಡ 3 ಕೋನಗಳು, ಇಲ್ಲಿ ನಾವು ಕೋನಗಳ ಆಧಾರದ ಮೇಲೆ ಇದು ಮಾಡಾಕತ್ತೀವಿ. 3 ಬಾಹುಗಳು ಅಥವಾ 3 ಕೋನಗಳು ಸಹಿತವಾಗಿ ಲಘು ಕೋನಗಳಾಗಿದ್ದರೆ, ಲಘು ಕೋನದಲ್ಲಿ 3 ಕೋನಗಳು ಲಘು ಕೋನಗಳು ಆಗಿತ್ತು ಅಂತಂದ್ರೆ ಈ ಒಂದು ತ್ರಿಭುಜಕ್ಕೆ ನಾವೇನ್ ಕರಿತೀವಿ ಅಂತ ಕೇಳಿದ್ರೆ ಲಘು ಕೋನ ತ್ರಿಭುಜ ಅಂತೇಳಿ ಕರಿತೀವಿ. ಓಕೆ, ಲಘು ಕೋನ ತ್ರಿಭುಜ. ಅರ್ಥ ಆಯ್ತಲ್ಲ? ಇಲ್ಲಿ 3 ಕೋನಗಳ ನೋಡಿ, ಇದು ಲಘು ಕೋನ, ಇದು ಲಘು ಕೋನ, ಇದು ಲಘು ಕೋನ. ಆದ್ದರಿಂದ ಆಪ್ಷನ್ಸ್ ಏನಾಗುತ್ತೆ ಅಂದ್ರೆ ಇದೊಂದು ಲಘು ಕೋನ ತ್ರಿಭುಜ. ಹಾಗಾದ್ರೆ 2, 3, 4 ನೋಡಮ್ಮ. ಹಂಗಂದ್ರೆ ಏನಂತೇಳಿ ಈ 3 ಇದರಲ್ಲಿ ಕೋನಗಳಲ್ಲಿ ಯಾವುದಾದರೂ ಒಂದು ಕೋನ ಲಂಬ ಕೋನವಾಗಿದ್ದು ಉಳಿದ 2 ಕೋನಗಳು ಲಘು ಕೋನಗಳಾಗಿದ್ದರೆ, ಓಕೆ ಅಲ್ಲ? ಏನು? ಒಂದು ಲಂಬ ಕೋನ, ಓಕೆ, ನೆಕ್ಸ್ಟ್ 2 ಲಘು ಕೋನ, 2 ಲಘು ಕೋನ. ಹಿಂಗಿದ್ರೆ ಇದಕ್ಕೆ ಏನ್ ಕರೀತಾರೆ ಅಂತ ಕೇಳಿದ್ರೆ ಲಂಬ ಕೋನ ತ್ರಿಭುಜ ಅಂತೇಳಿ ಕರೀತಾರೆ. ಇದಕ್ಕೆ ಲಂಬ ಕೋನ ತ್ರಿಭುಜ ಅಂತೇಳಿ ಕರೀತಾರೆ. ಪ್ರಶ್ನೆ ಹಿಂಗೂ ಕೇಳಬಹುದು, ಏನು? ಒಂದು ಲಂಬಕೋನ ತ್ರಿಭುಜದಲ್ಲಿ ಗರಿಷ್ಠ ಎಷ್ಟು ಲಂಬಕೋನಗಳನ್ನು ರಚಿಸಬಹುದು? ಒಂದೇ. ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದನ್ನು ಮಾತ್ರ ಮಾಡಬಹುದು. ಆದ್ರೆ ಅದನ್ನೇ ನಾವು ಲಘುಕೋನ ತ್ರಿಭುಜ ಅಂತ ಕರೆದ್ರೆ ಗರಿಷ್ಠ 3 ಕೂಡ ನಾವು ಲಘುಕೋನಗಳಾಗಿ ಮಾಡಬಹುದು. ಲಘುಕೋನ ತ್ರಿಭುಜದಲ್ಲಿರುವ 3 ಕೋನಗಳನ್ನು ಲಘುಕೋನಗಳೇ. ಆದ್ರೆ ಲಂಬಕೋನ ತ್ರಿಭುಜದಲ್ಲಿ ಒಂದು ಲಂಬಕೋನ ಬರುತ್ತೆ, ಉಳಿಕೆದ 2 ಲಘು ಕೋನಗಳು ಇರಲೇಬೇಕು. ಯಾಕಂದ್ರೆ ಎಲ್ಲ ಸೇರಿದ್ರೆ 180 ಆಗಬೇಕು. 180ಯಲ್ಲಿ ಏನಾಯ್ತು? 90 ಇಲ್ಲೇ ಹೋಯ್ತು. 90 ಹೋದಾಗ 90ಯಲ್ಲಿ ಇಬ್ಬರಿಗೆಲ್ಲ 90ಯಲ್ಲಿ ಇಬ್ಬರಿಗೆ ಹಂಚಬೇಕು. 90 ಡಿಗ್ರಿಯಲ್ಲಿ ಹಂಗಿತ್ತು ಅಂತಂದ್ರೆ ಒಬ್ಬರಿಗೆ 89 ಕೊಟ್ಟರು ಇನ್ನೊಬ್ರಿಗೆ 1 ಆದ್ರೂ ಕೊಡ್ಲೇಬೇಕಲ್ವಾ? ಕನಿಷ್ಠ ಕೊಟ್ಟರು ಸಹಿತವಾಗಿ. ಆದ್ದರಿಂದ 2 ಲಘು ಕೋನಗಳು ಆಗ್ಲೇಬೇಕು. ಇನ್ನು ವಿಶಾಲ ಕೋನ ತ್ರಿಭುಜ ಅಂತ ಬರ್ತೈತೆ. ವಿಶಾಲ ಕೋನ ತ್ರಿಭುಜದಲ್ಲಿ ಒಂದು ಕೋನ ವಿಶಾಲ ಕೋನ ಆಗಿರ್ತೈತೆ, ಉಳಿದ 2 ಕೋನಗಳು ಲಘು ಕೋನಗಳು ಆಗಿರ್ತವೆ. ಓಕೆ ಅಲ್ಲ? ಒಂದು ವಿಶಾಲ ಕೋನ, ಒಂದು ವಿಶಾಲ ಕೋನ, 2 ಲಘು ಕೋನ, 2 ಲಘು ಕೋನ. ಹಿಂಗಿತ್ತಂದ್ರೆ ಇದಕ್ಕೆ ಏನ್ ಕರೀತಾರೆ? ವಿಶಾಲ ಕೋನ ತ್ರಿಭುಜ ಅಂತೇಳಿ ಕರೀತಾರೆ. ವಿಶಾಲ ಕೋನ ತ್ರಿಭುಜ ಅಂತೇಳಿ ಕರೀತಾರೆ. ವಿಶಾಲ ಕೋನ ತ್ರಿಭುಜ ಅಂತ ಕರಿಬೇಕಾಗಿತ್ತಂದ್ರೆ ಒಂದು ವಿಶಾಲ 2 ಲಘು. ಲಂಬಕೋನ ತ್ರಿಭುಜ ಕರಿಬೇಕಾದ್ರೆ ಒಂದು ಲಂಬ 2 ಲಘು. 3 ಲಘು ಕೋನಗಳಿದ್ರೆ ಲಘು ಕೋನ ತ್ರಿಭುಜ. ಇದು ಕೋನಗಳಲ್ಲಿ ನಾವು ಕೋನಗಳನ್ನು ಆಧರಿಸಿ 3 ಭಾಗಗಳನ್ನಾಗಿ ಮಾಡ್ತೀವಿ. ಲಘು ಕೋನ ತ್ರಿಭುಜ, ಲಂಬಕೋನ ತ್ರಿಭುಜ, ವಿಶಾಲ ಕೋನ ತ್ರಿಭುಜ ಅಂತೇಳಿ.
ಮೂರು ಭಾಗಗಳು. ಭಾವಗಳನ್ನು ಆಧರಿಸಿ ಏನ್ ಮಾಡ್ತೀವಿ, ಮೂರು ಭಾಗಗಳನ್ನಾಗಿ ಮಾಡ್ತೀವಿ. ಭಾವಗಳನ್ನು ನೋಡಿ ಹೇಳುವಂಥದ್ದು ಯಾವುದದು? ಸಮಭಾವ ತ್ರಿಭುಜ, ಸಮದ್ವಿಭಾವ ತ್ರಿಭುಜ ಮತ್ತು ಅಸಮಭಾವ ತ್ರಿಭುಜ. ಸಮಭಾವ ತ್ರಿಭುಜ ಅಂದ್ರೆ ಮೂರು ಭಾವಗಳು ಸಮನಾಗಿತ್ತು ಅಂತಂದ್ರೆ, ಎಕ್ಸಾಂಪಲ್ ಒಂದು ಭಾವಿನ ಅಳತೆ 8 ಇತ್ತಂದ್ರೆ ಇದು 8 ಇರ್ತದೆ, ಕೆಳಗಿಂದೂ 8 ಇರುತ್ತೆ, ಅದಕ್ಕೆ ಸಮಭಾವ ತ್ರಿಭುಜ ಅಂತ ಕರಿತೀವಿ. ಸಮದ್ವಿಭಾವ ತ್ರಿಭುಜ ಅಂದ್ರೆ ಎರಡು ಭಾವಗಳು ಏನಿರ್ತಾವು, ಸೇಮ್ ಇರ್ತಾವು, ಕೆಳಗಿಂದ ಪಾದ ಮಾತ್ರ ಏನಾಗಿರ್ತದ, ಬೇರೆ ಆಗಿರ್ತದ. ಎರಡು ಭಾವಗಳು ಸೇಮ್ ಇರ್ತಾವು, ಎರಡು ಕೋನಗಳು ಪಾದ ಕಣಿಸಿರ್ತಕ್ಕಂಥ ಎರಡು ಕೋನಗಳನ್ನು ಸೇಮ್ ಇರ್ತಾವು. ಇದಕ್ಕೆ ನಾವೇನ್ ಕರಿತೀವಿ, ಸಮದ್ವಿಭಾವ ಅಂತ ಕರಿತೀವಿ. ಅಸಮಭಾವ ಅಲ್ವಾ, ಅದೇನಾಗಿರ್ತದ, ಮೂರು ಭಾವಗಳನ್ನು ಬೇರೆ, ಮೂರು ಕೋನಗಳನ್ನು ಬೇರೆ ಆಗಿರ್ತದೆ. ಹಿಂಗಾಗಿ ಭಾವಗಳನ್ನು ಆಧರಿಸಿ ಮೂರು, ಕೋನಗಳನ್ನು ಆಧರಿಸಿ ಮೂರು ಪ್ರಕಾರಗಳನ್ನಾಗಿ ನಾವು ತ್ರಿಭುಜದಲ್ಲಿ ಮಾಡ್ತೀವಿ. ಹಾಗಾಗಿ ಇದ್ರ ಬಗ್ಗೆ ನಿಮ್ಗೊಂದು ಕಾನ್ಸೆಪ್ಟ್ ಇರಲಿ. ಲಘುಕೋನ ತ್ರಿಭುಜದಲ್ಲಿ ಮೂರು ಲಘುಕೋನಗಳು, ಲಂಬಕೋನ ತ್ರಿಭುಜದಲ್ಲಿ ಒಂದು ಲಂಬಕೋನ, ಎರಡು ಲಘುಕೋನ, ವಿಶಾಲ ಕೋನದಲ್ಲಿ ಒಂದು ವಿಶಾಲ ಕೋನ, ಎರಡು ಲಘು ಕೋನಗಳನ್ನು ನಾವು ರಚಿಸಬಹುದು. ಪ್ರಶ್ನೆ ಹೆಂಗಾದ್ರೂ ಕೇಳಬಹುದು, ಒಂದು ವಿಶಾಲ ಕೋನ ತ್ರಿಭುಜದಲ್ಲಿ ಎಷ್ಟು ಲಘು ಕೋನಗಳು ಇರುತ್ತವೆ ಅಂತೇಳಿ. ಒಂದು ವಿಶಾಲ ಇರ್ತದೆ, ಇನ್ನೊಂದೆರಡು ಲಘು ಇರ್ತಾವೆ ಅಷ್ಟೇ ಅಲ್ವಾ. ಹೆಂಗೆ ಕೇಳಿದ್ರು ನೀವು ಆನ್ಸರ್ನ ಮಾಡ್ಬೋದು. ಸಮದ್ವಿಭಾವ ತ್ರಿಭುಜ ಇದು ಭಾವಗಳನ್ನು ಆಧರಿಸಿ ರಚನೆ ಮಾಡಿರ್ತಕ್ಕಂಥ ಒಂದು ತ್ರಿಭುಜ ಆಗಿರ್ತದೆ. ಅಂದ್ರೆ ಎರಡು ಭಾವಗಳು ಸಮದ್ವಿ ಅಂದ್ರೆ ಎರಡು ಭಾವಗಳು ಸಮ ಇರ್ತಾವೆ ಮತ್ತು ಎರಡು ಕೋನಗಳು ಸಮನಾಗಿರ್ತಾವೆ, ಅಂತದಕ್ಕೆ ನಾವು ಸಮದ್ವಿ ಅಂತೇಳಿ ಕರಿತೀವಿ. ಓಕೆ, ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಹೋಗುತ್ತಾ, ಆದರೂ ಕೂಡ ನಿಮಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ಗಳು ಸಿಕ್ಕು ಪರ್ಫೆಕ್ಟ್ ಆಗ್ತಾರೆ. ನೆಕ್ಸ್ಟ್ 37.1/2ನಲ್ಲಿ ಎಷ್ಟು 1/8 ಅಂದ್ರೆ ಡಿವೈಡೆಡ್ ಬೈ 1/8. ಕ್ಲಿಯರ್ ಅಲ್ಲ, ಎಷ್ಟು 1/8 ಸರಿ. ಹಾಗಾದ್ರೆ ಇದನ್ನ ಮಿಶ್ರ ಇರೋದನ್ನ ನಾನು ಏನ್ ಮಾಡ್ತೀನಿ, ವಿಷಮ ಮಾಡ್ಕೊಂತೀನಿ. ವಿಷಮ ಮಾಡ್ಕೊಂಡ್ರೆ 37 ಎರಡಲೇ 2 7 14 14 ಅಂದ್ರೆ 30 30 60 60 74 ಒಂದು 75 75 ಡಿವೈಡೆಡ್ ಬೈ 2. ಇದು ಭಾಗ ರೀತಿದು ಗುಂಡ್ಲೆ ಆದ್ರೆ 8/1/5. 2 1 2 4 75 4 300. ಓಕೆ, ಆನ್ಸರ್ 300 ಸರಿಯಾಗಿರುವಂತಹ ಒಂದು ಉತ್ತರ. ಓಕೆ, ಕ್ವಶನ್ ನಂಬರ್ 60. 4 ಅಂಕಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥ ಒಂದು ಲೆಕ್ಕ. ಏನಿದೆ ಅಂತಂದ್ರೆ 4 ಅಂಕಿಗಳಲ್ಲಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತೇಳಿ ಇದು ನಿಮಗೆ ಕಾಮನ್ ಆಗಿ ಗೊತ್ತಿರಬೇಕಾಗುತ್ತೆ. ಇದಕ್ಕೆ ಯಾವುದೇ ಟ್ರಿಕ್ಸ್ ಆಗಲಿ ಸೂತ್ರ ಆಗಲಿ ಇರೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. 1001 ಅಂತ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. 1001 ಅನ್ನುವಂಥದ್ದು ಕಾಮನ್ ಆಗಿ ಯಾವುದರಿಂದ ಭಾಗ ಆಗುತ್ತೆಪ್ಪ ಅನ್ನೋದಾದ್ರೆ 7ರಿಂದ ಭಾಗ ಆಗುತ್ತೆ, 11ರಿಂದ ಭಾಗ ಆಗುತ್ತೆ. ಅದನ್ನು ಬಿಟ್ರೆ ಮತ್ತೆ ಯಾವುದರಿಂದ ಭಾಗ ಆಗುತ್ತೆ ಅಂದ್ರೆ 1001ರಿಂದನೂ ಭಾಗ ಆಗುತ್ತೆ ಮತ್ತು ಇದು 13ರಿಂದನೂ ಭಾಗ ಆಗುತ್ತೆ 1001. ಆದ್ದರಿಂದ ಇದು ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಇದೊಂದು ಭಾಜ್ಯ ಸಂಖ್ಯೆ ಆಗಿದೆ. ಸೊ ಆಪ್ಷನ್ ಎ ಬರೋದಿಲ್ಲ. 1003 ಅಂತ ತೆಗೆದುಕೊಳ್ತೀವಿ. 1003 ಕೂಡ ಅವಿಭಾಜ್ಯ ಸಂಖ್ಯೆ ಅಲ್ಲ, ಇದು ಕೂಡ 17ರಿಂದ ಭಾಗ ಆಗುತ್ತೆ. ಇದು 17ರಿಂದ ಭಾಗ ಆಗುತ್ತೆ. 1007 ಇದು 19ರಿಂದ ಭಾಗ ಆಗುತ್ತೆ. ಓಕೆ, ಹಾಗಾದ್ರೆ ಈ ಮೂರು ಅಲ್ಲ ಅಂದಾಗ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ 1009 ಸರಿಯಾಗಿರುವಂತಹ ಒಂದು ಉತ್ತರ ಆಗೈತೆ. 1009 ಅನ್ನುವಂಥದ್ದು 4 ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಆಗಿದೆ. ಇದು ನಿಮ್ಮ ಗಮನದಲ್ಲಿ ಇರಲಿ ಅಂತ. ಓಕೆ, ಇದುವರೆಗೂ ನಮ್ಮ ಎಲ್ಲ 60 ಪ್ರಶ್ನೆಗಳನ್ನ ವೀಕ್ಷಿಸಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಶಬ್ದ ಪಬ್ಲಿಕೇಶನ್ ಅನ್ನ ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಲ್ಲ ವಿಡಿಯೋಗಳನ್ನು ನೋಡಿ ನಮ್ಮ ಶಬ್ದ ಪಬ್ಲಿಕೇಶನ್ನ 30 ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನು ಬಳಸಿ ಅತ್ಯುತ್ತಮ ಸ್ಕೋರ್ ಗಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.